ಜೂರರ್ 2 ಎನ್ನುವ ಒಂದು ಅತ್ಯುತ್ತಮ ಚಿತ್ರದ ವಿವರಣೆಯನ್ನು ಇವತ್ತು ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಇದೇ ಫಸ್ಟ್ ಸತಿ ನೋಡೋದಿದ್ರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಒಂದು ಒಳ್ಳೆ ಅತ್ಯುತ್ತಮ ಚಿತ್ರಗಳ ವಿವರಣೆಯನ್ನು ನೀವು ಕನ್ನಡದಲ್ಲಿ ನೀಟಾಗಿ ಕೇಳಿಸ್ಕೊಳ್ಬೋದು. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇರೋ ಒಂದು ಲಾ ಅಂದರೆ ಕೋರ್ಟು ವ್ಯವಹಾರಕ್ಕೂ ಮತ್ತು ಅಮೇರಿಕಾದಲ್ಲಿರೋ ಒಂದು ಕೋರ್ಟ್ ವ್ಯವಹಾರನೂ ಹೇಗಿರುತ್ತೆ ಅನ್ನೋ ಒಂದು ಡಿಫ್ರೆನ್ಸು ಈ ಮೂವಿದಲ್ಲಿ ನಾವು ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ಕೇಸ್ ವಿಷಯದಲ್ಲಿ ಒಂದು ಸರ್ವೇ ಸಾಧಾರಣವಾದ ಒಂದು ಸಾಮಾನ್ಯ ವರ್ಗದ ಒಬ್ಬರು ಡ್ರೈವರ್ ಆಗಿರ್ಬೋದು, ರಿಟೈರ್ಡ್ ಆಫೀಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರೂ ಹಣೆಬರಹವನ್ನು ಚೇಂಜ್ ಮಾಡೋ ಒಂದು ಕ್ಯಾಟಗರಿಯಲ್ಲಿ ಇರ್ತಾರೆ. ಅದು ಹೇಗೆ ಅಂತ ಬನ್ನಿ ನಾವು ಈ ಮೂವಿಯಲ್ಲಿ ನೋಡೋಣ. ಅದು ಹೀಗೆ ಕೋರ್ಟು ಅಂದರೆ ಲಾಯರು, ಜಡ್ಜು ಅವ್ರಿಗೆ ತಾನೇ ತೀರ್ಪು ಡಿಸೈಡ್ ಮಾಡೋ ಅಧಿಕಾರ ಇರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಅದನ್ನು ದಾಟಿ ಸರ್ವೇ ಸಾಧಾರಣವಾದ ಒಂದು ಸಾಮಾನ್ಯ ವ್ಯಕ್ತಿಗೂ ಒಂದು ಪರಮ ಅಧಿಕಾರ, ಒಂದು ಆದೇಶ ಮಾಡುವಂಥ ಒಂದು ಸಂದರ್ಭ ಸನ್ನಿವೇಶ ಅಮೇರಿಕಾದಲ್ಲಿ ಇರುತ್ತೆ. ಅದು ಹೇಗೆ ಅಂತ ಬನ್ನಿ ಇವತ್ತಿನ ಈ ಮೂವಿಯ ವಿವರಣೆಯಲ್ಲಿ ನೋಡೋಣ. ಸ್ಟಾರ್ಟಿಂಗಲ್ಲಿ ಹೀರೋ ಅವರ ವೈಫ್ನ ಬಂದು ಒಂದು ರೂಮ್ಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಅದೇನಂದರೆ ಅವ್ರ ಹೆಂಡತಿಗೆ ಒಂದು ಸರ್ಪ್ರೈಸ್ ಕೊಡೋದಕ್ಕೆ. ಅದು ನೋಡ್ರೆ ರೂಮೆಲ್ಲ ಬಂದುಬಿಟ್ಟು ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿ ಅವ್ರು ಹುಟ್ಟೋ ಮಗುಗೋಸ್ಕರ ವೆಲ್ಕಮ್ ಮಾಡೋದಕ್ಕೋಸ್ಕರ ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಹೀರೋ. ಅದು ನೋಡಿ ಹೀರೋನಿಗೆ ಫುಲ್ ಖುಷಿ ಆಗುತ್ತೆ ಮತ್ತು ಸೆಂಟಿಮೆಂಟ್ ಎಮೋಷನಲ್ಲೂ ಆಗುತ್ತೆ. ಮತ್ತು ಬಂದ್ಬಿಟ್ಟು ಎಲ್ಲರೂ ರಿಲೇಷನ್ ಅವ್ರನ್ನೆಲ್ಲ ಕರೆದು ಒಂದು ಪಾರ್ಟಿ ಫಂಕ್ಷನ್ನು ಮತ್ತು ಆಯೋಜನೆ ಮಾಡಿರ್ತಾರೆ. ಆವಾಗ ಬಂದ್ಬಿಟ್ಟು ಅವರಿಗೆ ಬಂದ್ಬಿಟ್ಟು ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟಲ್ಲಿ ಬಂದ್ಬಿಟ್ಟು ಜೂರರ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ಜೂರಿ ಅಂದರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಲಾಯರ್ ವಾದ ಮಾಡ್ತಾಯಿದ್ರೆ ಜಡ್ಜು ತೀರ್ಪು ಕೊಡ್ತಾರೆ, ತೀರ್ಪು ಬರೀತಾರೆ, ತೀರ್ಪು ಓದ್ತಾರೆ. ಬಟ್ ಅಮೇರಿಕಾದಲ್ಲಿ ಹಂಗಿಲ್ಲ. ಲಾಯರ್ ವಾದ ಮಾಡ್ತಿದ್ರೆ ಜಡ್ಜು ತೀರ್ಪನ್ನು ಓದುತ್ತಾರೆ ಅಷ್ಟೇ. ಅಂದರೆ ಅಪರಾಧಿ ಅಂದರೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಏನು ಕೊಡೋಣ ಅಂತ ಡಿಸೈಡ್ ಮಾಡೋದು ಜಡ್ಜು, ಅಪರಾಧಿ ಅಂದರೆ ರಿಲೀಸ್ ಮಾಡೋದು ಜಡ್ಜು. ಬಟ್ ಅಪರಾಧಿನ ನಿರಪರಾಧಿನ ಅಂತ ಡಿಸೈಡ್ ಮಾಡೋದು ಜೂರಿ. ಅಂದರೆ ಒಂದು 12 ಜನ ಇರ್ತಕ್ಕಂಥ ಒಂದು ಗುಂಪು, ಒಂದು ಕಮಿಟಿ. ಇವರು ಬಂದು ಕೇಸ್ ಸ್ಟಾರ್ಟ್ ಆದಾಗ ಕೋರ್ಟಲ್ಲಿ ಇರಬೇಕು, ಕಂಪಲ್ಸರಿ ಹಾಜರಿರಬೇಕು. ಮತ್ತು ಅಲ್ಲಿ ಏನು ವಾದ ವಿವಾದ ನಡೆಯುತ್ತೋ ಅದೆಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡಿ ಕೇಳಿಸ್ಕೊಳ್ಬೇಕು. ಅದಾದಮೇಲೆ ವಿಚಾರಣೆ ಮುಗಿದ್ಮೇಲೆ ಇವ್ರನ್ನ ಒಂದು ರೂಮಲ್ಲಿ ಕೂರಿಸ್ಬಿಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಇವರು 12 ಜನನು ಮಾತಾಡಿ ಅಪರಾಧಿನ ನಿರಪರಾಧಿನ ಅಂತ ಡಿಸೈಡ್ ಮಾಡಬೇಕು. ಇನ್ ಕೇಸ್ ಎಲ್ಲರೂ ಸೇರಿ ಅಪರಾಧಿ ಅಂದರೆ ಅದು ಜಡ್ಜಿಗೆ ಇನ್ಫಾರ್ಮ್ ಮಾಡಬೇಕು. ಜಡ್ಜ್ ಬಂದು ಅಪರಾಧಿ ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆ ಜೀವಾವಧಿನೋ ಮರಣದಂಡನೋ ಏನು ಶಿಕ್ಷೆ ಕೊಡಬೇಕು ಜಡ್ಜು ಡಿಸೈಡ್ ಮಾಡ್ತಾರೆ. ಇನ್ ಕೇಸ್ ನಿರಪರಾಧಿ ಅಂದರೆ ಜಡ್ಜು ರಿಲೀಸ್ ಮಾಡ್ತಾರೆ. ಸೊ ಈ ಸಿಸ್ಟಮ್ನ ಬಂದು ಜೂರಿ ಅಂತ ಕರೀತಾರೆ. ಇದರಲ್ಲಿ ಬಂದು ಸಮ್ ಟೈಮ್ ಬಂದ್ಬಿಟ್ಟು 12ರಲ್ಲಿ ಒಂದು 6 ಓಟು ಬಿದ್ದೋ ಚಾನ್ಸಸ್ಸು ಇರುತ್ತೆ. 6 ಜನ ಅಪರಾಧಿ, 6 ಜನ ನಿರಪರಾಧಿ ಅಂತ. ಹಂಗೇನಾದರೂ ಇದ್ದರೆ ಅದನ್ನು ಹೋಗಿ ಇನ್ಫಾರ್ಮ್ ಮಾಡಬೇಕು ಜಡ್ಜ್ಗೆ. ಓಕೆ ಅಂದ್ಬಿಟ್ಟು ಮತ್ತೆ ಬಂದು ಅದು ಮರುಪರಿಶೀಲನೆ ಅಂದರೆ ಮತ್ತೆ ಕೇಸು ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಈ ಕೆಲಸಕ್ಕೆ ಬಂದ್ಬಿಟ್ಟು ನಮ್ಮ ಹೀರೋನ ಸೆಲೆಕ್ಟು ಮಾಡಿರ್ತಾರೆ. ಇಲ್ಲಿ ಜೂರಿ ಆಗೋದಕ್ಕೆ ಎಂಥ ಭೇದ ಭಾವ, ಧರ್ಮ, ಮತ, ಕರಿಯ, ಬಿಳಿಯ, ರಿಚ್ಚು, ಪೂರು ಅಂತ ಎಂಥ ಒಂದು ಭೇದ ಭಾವ ಇರಲ್ಲ. ಅವ್ನು ಒಳ್ಳೆಯವನಾಗಿರಬೇಕು, ಅವನ ಮೇಲೆ ಎಂಥ ಕೇಸು ಇರಬಾರ್ದು ಅಷ್ಟೇ. ಹಾಗಂತ ಇಲ್ಲಿ ಬಂದ್ಬಿಟ್ಟು ಇವರು 12 ಜನ ಅಷ್ಟೇ ಇರಲ್ಲ. ಈ ಥರ ಒಂದು 1000 ಜನನ ಜೂರಿಯಾಗಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಕೇಸ್ಗೆ 12 ಜನನ ಜೂರಿಯಾಗಿ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ಈ 12 ಜನನು ಆ ಕೇಸು ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಎಷ್ಟು ದಿನ ಆದರೂ ಸರಿ ಬಂದು ಕೋರ್ಟಲ್ಲಿ ಅಟೆಂಡ್ ಆಗಬೇಕು. ಮತ್ತು ಆ ರೂಮಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಬೇಕು. ಅವರಿಗೆ ಬಂದ್ಬಿಟ್ಟು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಟ್ರೈನಿಂಗು ನಡೆದಿರುತ್ತೆ. ಇನ್ ಕೇಸ್ ಆ ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇದೆ, ಅದರಲ್ಲಿ ಏನು ಸಬ್ಮಿಟ್ ಮಾಡಿರ್ತಾರೋ ಸಾಕ್ಷಿ, ಅದರ ಪರವಾಗಿ ಅಥವಾ ವಿರೋಧವಾಗಿ ಮಾತ್ರನೇ ಅವ್ರು ಡಿಸೈಡ್ ಮಾಡಬೇಕು, ಹೊರತು ಸಪ್ರೇಟಾಗಿ ಡಿಸೈಡ್ ಮಾಡೋಂಗಿಲ್ಲ. ಇನ್ ಕೇಸ್ ಬಂದ್ಬಿಟ್ಟು ಅವರು ಓನಾಗಿ ಏನಾದರೂ ಬೇರೆ ಥರ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಅವ್ರನ್ನ ಆ ಜೂರಿ ಸಿಸ್ಟಮಿಂದ ತೆಗೆದಾಕ್ಬಿಡ್ತಾರೆ. ಇಲ್ಲಿ ನೋಡ್ತಾರೋ ಈ ಲೇಡಿ ಬಂದ್ಬಿಟ್ಟು ಲಾಯರು. ಇವರು ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗೋ ಆಸೆನೂ ಇರುತ್ತೆ. ಮತ್ತು ಇವರು ಬಂದ್ಬಿಟ್ಟು ಗೌರ್ಮೆಂಟ್ ಲಾಯರು. ಇನ್ನೊಬ್ಬರು ಬಂದ್ಬಿಟ್ಟು ಅವರ ಆಪೋಸಿಟ್ ಲಾಯರು. ಬಟ್ ಇವರಿಬ್ಬರು ಒಳ್ಳೆ ಫ್ರೆಂಡ್ಸು, ಬಾರಿಗೆಲ್ಲ ಹೋಗ್ತಾರೆ, ಜೊತೆಗೆ ಚೆನ್ನಾಗಿ ಎಣ್ಣೆ ಹೊಡಿತಾರೆ, ಜಾಲಿಯಾಗಿರ್ತಾರೆ. ಬಟ್ ಕೋರ್ಟಲ್ಲಿ ಬಂದ್ಬಿಟ್ಟು ವಿರುದ್ಧ, ಅವರು ಪರ, ಇವರು ವಿರುದ್ಧ. ಸೊ ಹಾಗಾಗಿ ಇವ್ರದ್ದು ಕೋರ್ಟಲ್ಲಿ ಸನ್ನಿವೇಶಗಳು ತುಂಬ ಚೆನ್ನಾಗಿಯೇ ಹೋಗ್ತಾ ಇರುತ್ತೆ. ಮತ್ತು ವಿಷಯ ಏನಂದರೆ ಈ ದಾಡಿ ಇಟ್ಕೊಂಡಿರೋರ ಮೇಲೇ ಆರೋಪ ಪಟ್ಟಿ ಸಲ್ಲಿಸಿರ್ತಾರೆ, ಆರೋಪಿ ಅಂತ. ಸೊ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಮ್ಮ ಹೀರೋ ಬಂದು ಜೂರಿಯಾಗಿ ಸೆಲೆಕ್ಟ್ ಆಗಿ ಅಲ್ಲಿ ಕೂತಿರ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಮೊದಲಿಗೆ ಬಂದ್ಬಿಟ್ಟು ಜಡ್ಜು ಇಲ್ಲಿ ಬಂದ್ಬಿಟ್ಟು ಈ ಆರೋಪಿಗೆ ಸಂಬಂಧಪಟ್ಟವರು ರಿಲೇಷನು ಗೊತ್ತಿರೋರು ಯಾರಾದಿದ್ದರೆ ನಮಗೆ ಫಸ್ಟೇ ತಿಳಿಸಿ ಅಂದಾಗ ಈ ಲೇಡಿ ಎದ್ದು ನಿಂತ್ಕೊಂಡು ಒಂದು ಕಾಲದಲ್ಲಿ ಬಂದುಬಿಟ್ಟು ಅವನು ನಮ್ಮ ಮನೆ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದ ಅಂದಾಗ ಜಡ್ಜ್ ಅವನ ಮೇಲೆ ಏನು ಸಾಫ್ಟ್ ಕಾರ್ನರ್ ಇಟ್ಕೊಂಡು ಅವ್ನ ಪರ ಏನಾದರೂ ನೀವು ಡಿಸೈಡ್ ಮಾಡ್ತೀರಾ, ತೀರ್ಪು ಕೊಡ್ತೀರಾ ಅಂದಾಗ ಇಲ್ಲ ಒಂದು ಡ್ರೈವರ್ಗೋಸ್ಕರ ನಾನು ಹಂಗೆ ಮಾಡೋದಿಲ್ಲ,
ನಾನು ಬಂದ್ಬಿಟ್ಟು ಏನೋ ಒಂದು ಆಧಾರ ಸಾಕ್ಷಿ ಇರುತ್ತೋ ಅದ್ರ ಪರವಾಗಿ ನಾನು ವಾದ ಮಾಡ್ತೀನಿ ಅಂತಾರೆ. ಮತ್ತೆ ಏನಾದರೂ ಅಭ್ಯಂತರ ಇದ್ದಾಗ ನಮ್ಮ ಹೀರೋ ಎದ್ದು ನಿಂತ್ಕೊಂಡು ನನ್ನ ಹೆಂಡತಿ ಬಂದು ಪ್ರೆಗ್ನೆಂಟ್ ಇದ್ದಾಳೆ, ಸೊ ಅವ್ರನ್ನ ನಾನು ನೋಡ್ಕೊಳ್ಬೇಕು, ಹಾಗಾಗಿ ನಾನು ಈ ಜೂರಿ ಸಿಸ್ಟಮಿಂದ ನನ್ನ ಬಿಟ್ಬಿಡಿ, ನಾನು ಈ ಕೆಲಸಕ್ಕೆ ಬರೋದಿಲ್ಲ ಅಂತ ಕೇಳುವಾಗ ಹೀರೋ 24 ಅವರ್ಸು ನೀನು ಹೆಂಡತಿನ ನೋಡ್ಕೊಳ್ಳೋದೇ ನಿನ್ನ ಕೆಲಸ ಆಗಿ ಇಟ್ಕೊಂಡಿರ್ತೀಯ ಅಂದಾಗ, ಹಂಗಿಲ್ಲ ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬಿಟ್ಟು ಈವ್ನಿಂಗ್ ಕೆಲಸಕ್ಕೆ ಮನೆಗೆ ಬರ್ತೀನಿ, ಸೊ ಆವಾಗ ನಾನು ನೋಡ್ಕೊಳ್ತೀನಿ ಅಂದಾಗ, ಇಲ್ಲೂ ಅದೇ ಥರನೇ ಬೆಳಿಗ್ಗೆ 9 ಗಂಟೆಯಿಂದ ಈವ್ನಿಂಗ್ 6 ಗಂಟೆವರೆಗೂ ಅಷ್ಟೇ, 6 ಗಂಟೆ ಮೇಲೆ 1 ನಿಮಿಷ ನಿಮ್ಮನ್ನ ಇಟ್ಕೊಳ್ಳಲ್ಲ, ನೀವು ಹೋಗ್ಬೋದು ಮನೆಗೆ, ಅದು ನಾನು ಗ್ಯಾರಂಟಿ ಅಂದಾಗ ಹೀರೋ ಸರಿ ಅಂತ ಖುಷಿಯಾಗಿ ಒಪ್ಕೊಳ್ತಾನೆ. ಆಮೇಲೆ ಬಂದ್ಬಿಟ್ಟು ನಮಗೆ ಯಾರು ಬೇಕು ಯಾರು ಬೇಡ ಜೂರಿ ಅಂತ ಅಲ್ಲಿ ಸುಮಾರು ಜನ ಇರ್ತಾರಲ್ಲ, ಅದರಲ್ಲಿ ಎಲ್ಲರೂ ಸೇರಿ ಸೆಲೆಕ್ಟ್ ಮಾಡ್ತಾಯಿರ್ತಾರೆ, ಇವ್ರು ಇರಲಿ ಇವರು ಬೇಡ ಅಂತ. ಲಾಯರು, ಅಪೋಸಿಟ್ ಲಾಯರು, ಜಡ್ಜು ಎಲ್ಲ ಸೇರಿ ಒಂದು 12 ಜನರ ಒಂದು ಟೀಮ್ನ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂಗೆ ಸೆಲೆಕ್ಟ್ ಮಾಡ್ತಾರೆ. ಹೀರೋ ಮನೆಗೆ ಹೋಗ್ತಾನೆ, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಖುಷಿಯಾಗಿ ಇರ್ತಾನೆ. ಹಿಂಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಗೌರ್ಮೆಂಟ್ ಲಾಯರು ಯಾವುದೋ ಒಂದು ಸ್ಟೇಜ್ ಮೇಲೆ ಭಾಷಣ ಬಿಗಿತಾ ಇರ್ತಾರೆ, ಮೇ ಬಿ ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟಲ್ಲಿ ಇದ್ದಾರೆ ಅನಿಸುತ್ತೆ. ಹಾಗೆ ಕಟ್ ಮಾಡಿದ್ರೆ ಕೋರ್ಟಲ್ಲಿ ವಾದ ಮಾಡ್ತಾಯಿರ್ತಾರೆ. ಕೋರ್ಟಲ್ಲಿ ಏನು ಕೇಸ್ ಅಂದರೆ, ಆ ದಾಡಿ ಇಟ್ಟಿದ್ನಲ್ಲ ಆರೋಪಿ, ಅವನು ಬಂದ್ಬಿಟ್ಟು ಅವ್ರ ಲವರ್ನ ತಲ್ಲಿ ಸಾಯಿಸಿದ್ದಾನೆ, ಅಂದರೆ ಕೊಲೆ ಮಾಡಿದ್ದಾನೆ ಅನ್ನೋದು ಕೇಸು. ಅದು ಬಂದ್ಬಿಟ್ಟು ಆ ಬಾರ್ಲಿ ಅವತ್ತು ಒಂದು ಪಾರ್ಟಿ ನಡೆದಿರುತ್ತೆ. ಪಾರ್ಟಿಗೆ ಆ ದಾಡಿ ಇಟ್ಟವನು ಆ ಹುಡುಗಿನೂ ಹೋಗಿರ್ತಾರೆ. ಅಲ್ಲಿ ಅವರಿಬ್ಬರಿಗೆ ಬಂದ್ಬಿಟ್ಟು ಒಂದು ಸಣ್ಣ ಒಂದು ವಿಚಾರಕ್ಕೆ ಜಗಳ ಆಗುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಅವಳು ನನಗೆ ನೀನು ಬೇಡ ಬ್ರೇಕಪ್ ಮಾಡ್ಕೊಳ್ತೀನಿ ಅನ್ನೋ ಥರ ಹೇಳಿರ್ತಾರೆ. ಇವನು ಬಂದ್ಬಿಟ್ಟು ಸ್ವಲ್ಪ ಹೊರಟ, ಇವನು ಬಂದ್ಬಿಟ್ಟು ಬಾಟ್ಲೆಲ್ಲ ಹೊಡೆದಾಕ್ಬಿಡ್ತಾನೆ. ಆಮೇಲೆ ಇರು ಹೋಗಬೇಡ ಅಂತ ಹಿಂದೆನೇ ಹೋಗ್ತಾ ಇರ್ತಾನೆ. ಅವಳು ನೀನೇ ನನಗೇನು ಬೇಕಾಗಿಲ್ಲ ಬಿಡು ಅಂತ ಹೇಳ್ತಾಳೆ. ಓ ಹೌದಾ ಸರಿ ಹೋಗ್ಬಿಡು, ಹೆಂಗಾರು ಹಾಲಾಗಿ ಹೋಗು ಅಂದಾಗ ಹೋಗ್ತೀನಿ ಬಿಡು ಅಂತ 2 ಬೆಲ್ಲನ್ನ ತೋರಿಸ್ಬಿಟ್ಟು ಹೋಗ್ತಾ ಇರ್ತಾಳೆ. ಸೊ ಹಾಗಾಗಿ ಅವನು ಸರಿ ನೀನು ಹೆಂಗಾರು ಹೋಗು, ನಾನು ನಿನ್ನ ಲೈಫಲ್ಲಿ ಬರಲ್ಲ ಅನ್ನೋ ಥರ ಇಬ್ಬರು ಜಗಳ ಮಾಡ್ಕೊಂಡು ಹೋಗಿರ್ತಾರೆ. ಆಮೇಲೆ ಫಾಲೋ ಮಾಡ್ಕೊಂಡೋಗಿ ಅವನೇನೇ ಅವಳನ್ನ ಮೇಲಿಂದ ಹೊಡೆದು ಸಾಯಿಸಿ ಬ್ರಿಡ್ಜ್ ಮೇಲಿಂದ ಎತ್ತಾಕಿದ್ದಾನೆ ಅನ್ನೋ ಥರ ಗೌರ್ಮೆಂಟ್ ಲಾಯರ್ ವಾದ ಮಾಡ್ತಾಯಿರ್ತಾರೆ. ಅಲ್ಲಿ ನೋಡಿ ಒಂದು ಹುಡುಗಿ ಅದೇ ಮೇಲಿಂದ ಬಿದ್ದು ಸತ್ತೋಗಿರುತ್ತೆ ಬ್ರಿಡ್ಜ್ ಮೇಲಿಂದ. ಅದನ್ನು ಬಂದ್ಬಿಟ್ಟು ಗೌರ್ಮೆಂಟ್ ಲಾಯರ್ ಅವನೇ ಮಾಡಿರೋದು ಅಂತ ವಾದ ಮಾಡ್ತಾಯಿರುವಾಗ, ಇಲ್ಲ ನಮ್ಮ ಕಕ್ಷಿದಾರ ಆ ಕಡೆನೇ ಹೋಗಿಲ್ಲ, ಅವಳು ಹೆಂಗಾರು ಬೈ ಮಿಸ್ಸಾಗಿ ಕೂಡ ಬಿದ್ದು ಸತ್ತಿರ್ಬೋದು, ಆಕ್ಸಿಡೆಂಟ್ ಕೂಡ ಆಗಿರ್ಬೋದು, ಅದಕ್ಕೆ ಬಂದ್ಬಿಟ್ಟು ಕಕ್ಷಿದಾರ ಹೊಣೆ ಅಲ್ಲ, ಅವನು ನಿರಪರಾಧಿ ಅಂತ ವಾದ ಮಾಡ್ತಾ ಇರ್ತಾನೆ. ಸೊ ಈ ವಾದ ವಿವಾದನೆಲ್ಲ ನೋಡ್ಬಿಟ್ಟು ನಮ್ಮ ಹೀರೋಗೆ ಒಂಥರ ಬಿಕ್ಕಲಿಕೆ ಬಂದು ಏನೋ ವಾಕರಿಕೆ ಎಲ್ಲ ಬಂದು ಹೋಗಿ ವಾಮಿಟ್ ಎಲ್ಲ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಪಕ್ಕದಲ್ಲಿರೋ ಇನ್ನೊಂದು ಜೂರಿಯರ್ ನೋಡ್ತಾ ಇರ್ತಾನೆ. ಈ ಕಡೆ ಹಿಂಗೆ ಕಟ್ ಮಾಡಿದ್ರೆ ನಮ್ಮ ಹೀರೋ ಬಂದ್ಬಿಟ್ಟು ಇಲ್ಲಿ ಒಂದು ಸಭೆ ನಡೀತಾ ಇರುತ್ತೆ, ಅಲ್ಲಿ ಅಟೆಂಡ್ ಆಗಿರ್ತಾರೆ. ಇದೆಂಥ ಸಭೆ ಅಂದರೆ ಕುಡುಕರ ಸಭೆ. ಅಂದರೆ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಗಂಟ್ಲವರೆಗೂ ಕುಡಿದು ಈಗ ಕುಡಿಯೋದನ್ನೆಲ್ಲ ಬಿಟ್ಟು ವ್ಯಸನ ಎಲ್ಲ ಬಿಟ್ಟು ಒಳ್ಳೆಯವರಾಗಿ ಬದುಕ್ತಾ ಇರ್ತಾರೆ. ಸೊ ಅದನ್ನು ಬಂದ್ಬಿಟ್ಟು ಆ್ಯನಿವರ್ಸರಿ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಸಭೆಗೆ ಬಂದು ನಮ್ಮ ಹೀರೋ ಬಂದು ಅಟೆಂಡ್ ಆಗಿರ್ತಾನೆ. ಇವನು ಬಂದು ಒಂದು ಕಾಲದಲ್ಲಿ ಚೆನ್ನಾಗಿ ಕುಡಿತಾ ಇದ್ದ ಅನಿಸುತ್ತೆ, ಆಮೇಲೆ ಕುಡಿಯೋದನ್ನ ಬಿಟ್ಟಿದ್ದಾನೆ. ಸೊ ಇವನು ಬಂದ್ಬಿಟ್ಟು ಇಲ್ಲಿ ಅಟೆಂಡ್ ಆಗಿರ್ತಾನೆ. ಇದನ್ನೆಲ್ಲ ಬಂದು ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಇರುವಾಗ ತೋರಿಸ್ತಾರೆ. ಸೊ ಇವನ ಹತ್ರ ನಾಣ್ಯ ಬಂದ್ಬಿಟ್ಟು ಒಂದು 4 ವರ್ಷದ ಹಳೇದಿರುತ್ತೆ. ಸೊ ಅದರ ಅರ್ಥ ಬಂದ್ಬಿಟ್ಟು ಇವನು 4 ವರ್ಷದಿಂದ ಕುಡಿಯೋದನ್ನ ಬಿಟ್ಟಿದ್ದಾನೆ ಅಂತ ಅರ್ಥ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದನ್ನು ಬಂದು ಈ ಸಭೆನ ಮಾಡೋರು ಬಂದ್ಬಿಟ್ಟು ಒಂದು ಲಾಯರು. ಆ ಲಾಯರ್ ಬಂದು ಇವನ ಮುಖ ನೋಡಿನೇ ಕಂಡಿಡ್ದು ಬಿಡ್ತಾನೆ. ಏನು ವಿಷಯ, ಏನಕ್ಕೆ ಸಪ್ಪಗಿದೆ, ಏನು ಟೆನ್ಷನ್ ಅಂತ. ಏನಿಲ್ಲ ಅಂದ್ಬಿಟ್ಟು ಫುಲ್ಲು ಟೆನ್ಷನ್ ಆಗಿರ್ತಾನೆ ನಮ್ಮ ಹೀರೋ. ಮತ್ತು ಬಂದು ಆ ಕೇಸ್ ಬಗ್ಗೆ ತುಂಬ ಡೀಟೇಲಾಗಿ ತಲೆಗೆ ಹಾಕ್ಕೊಂಡು ರಾತ್ರಿ ನಿದ್ದೆ ಇಲ್ದಿರ ಓದಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕೇಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸಾಕ್ಷಿ ವಿಚಾರಣೆಯಲ್ಲಿ ಆ ಬಾರಲ್ಲಿ ಕೆಲಸ ಮಾಡೋ ಈ ಲೇಡಿ ಬಂದ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾರೆ, ಹೌದು ಅವತ್ತು ಜಗಳ ಆಯಿತು, ಅವನು ಬಾಟ್ಲನ್ನೆಲ್ಲ ಹೊಡೆದಾಕ್ದ, ಆಮೇಲೆ ಜಗಳ ಕಂಟಿನ್ಯೂ ಆಯಿತು, ಮತ್ತು ಆಚೆ ಬಂದು ಮಳೆದಲ್ಲಿ ಕೂಡ ಜಗಳ ಮಾಡ್ತಾಯಿರು, ಎಲ್ಲರೂ ಹೋಗಿ ಸಾಯಿ ಹೋಗು, ಎಲ್ಲರೂ ತೊಲಗೋಗು ಅಂತ ಇದ್ದ. ಅದನ್ನೆಲ್ಲನೂ ಈ ಬಾರ್ ಲೇಡಿ ಬಂದು ವಿಡಿಯೋ ಮಾಡಿ ಸಬ್ಮಿಟ್ ಮಾಡಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆರೋಪಿ ಪರ ಲಾಯರ್ ಬಂದ್ಬಿಟ್ಟು ನೀವು ಅವ್ರ ಹಿಂದೆನೇ ಹೋಗಿ ಅವ್ರು ಸಾಯಿಸಿದ ನೀವು ನೋಡಿದ್ರ ಅಂತ ಕೇಳಿದಾಗ ಆ ಲೇಡಿ ಬಂದ್ಬಿಟ್ಟು ಇಲ್ಲ ಅಂತಾರೆ. ಸೊ ಇಷ್ಟೇ ನನ್ನ ವಾದ ಅಂದ್ಬಿಟ್ಟು ಪರ ಲಾಯರು ಬಂದ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ. ನೆಕ್ಸ್ಟ್ ಸಾಕ್ಷಿ ಬಂದ್ಬಿಟ್ಟು ಎನ್ಕ್ವೈರಿ ಮಾಡೋಕ್ಕೆ ಇನ್ನೊಂದು ಲೇಡಿನ ಕರೀತಾರೆ. ಆ ಲೇಡಿ ಬಂದ್ಬಿಟ್ಟು ಅದೇ ಬಾರ್ ಶಾಪಲ್ಲಿ ಕೆಲಸ ಮಾಡೋರು, ವೈನೆಲ್ಲ ಹಾಕ್ಕೊಡೋರು. ಅವರು ಬಂದ್ಬಿಟ್ಟು ಅವತ್ತು ಜಗಳ ನಡೀತಾ ಇತ್ತು, ನಾನು ನೋಡಿದೆ, ಅವರು ಬಾಟ್ಲನ್ನೆಲ್ಲ ಹೊಡೆದಾಕಿದ್ರು. ಮತ್ತೆ ಬಂದ್ಬಿಟ್ಟು ಟ್ರಕ್ ಬೋದವ್ರು ಬಂದು ನನಗೆ ಕರೆದ್ರು, ಬನ್ನಿ ಅಲ್ಲೊಂದು ಬಾಡಿ ಬಿದ್ದಿದೆ ಅಂತ. ಸೊ ನಾನು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯಿತು, ನೆನ್ನೆ ಜಗಳ ಆಗಿದ್ದು ಹುಡುಗಿನೇ ಅಲ್ಲಿ ಸತ್ತಿರೋದಂತ. ಸೊ ಇವನೇ ಸಾಯಿಸಿರೋದಂತ ನಾನು ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಆ ಟ್ರಕ್ಕರ್ ಅಂದರೆ ಈ ಬೆಟ್ಟ ಗುಡ್ಡೆಲ್ಲ ಹತ್ತೋನು, ಅವನು ಬಂದ್ಬಿಟ್ಟು ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಅವ್ರು ಬಿದ್ದಿರೋದನ್ನ ನೋಡಿ ಹೋಗಿ ಆ ಬಾರ್ ಲೇಡಿನ ಹೆಲ್ಪ್ ಕೇಳಿರ್ತಾರೆ. ನೆಕ್ಸ್ಟು ಆ ಬಾರ್ ಲೇಡಿ ನೋಡಿ ಕನ್ಫರ್ಮ್ ಮಾಡಿ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಪೊಲೀಸು ಆ ಜಾಗಕ್ಕೆ ಬಂದಿರ್ತಾರೆ. ಸೊ ಇವನ್ನ ಬಂದ್ಬಿಟ್ಟು ನೀವು ಫಸ್ಟ್ ಆ ಬಾಡಿ ನೋಡಿದಾಗ ನಿಮ್ಮ ಒಂದು ಅಭಿಪ್ರಾಯ ಏನಿತ್ತು ಅಂತ ಲಾಯರ್ ಕೇಳುವಾಗ
ಅದು ಬಂದ್ಬಿಟ್ಟು ತುಂಬ ಇಳಿಜಾರು ಪ್ರದೇಶ, ಮತ್ತು ಅದು ಬಂದ್ಬಿಟ್ಟು ಒಂದು ಹೈ ಹೀಲ್ಸ್ ಹಾಕ್ಕೊಂಡು ಓಡಾಡುವಂಥ ಸೂಕ್ತ ಜಾಗ ಅಲ್ಲ. ಏನೋ ಪಾರ್ಟಿ ಫಂಕ್ಷನ್ಗೆ ಹೋಗುವಂಥ ಒಂದು ಚಪ್ಪಲಿನ ಬಂದು ಅಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಈಸಿಯಾಗಿ ಅವತ್ತು ಮಳೆ ಬೇರೆ ಬರೋದ್ರಿಂದ ಜಾರಿ ಬೀಳೋ ಚಾನ್ಸಸ್ಸು ಇರುತ್ತೆ. ಸೊ ಹಂಗೆ ಬಿದ್ದಿರಬಹುದು ಅಂತ ಆ ಟ್ರಕ್ಕರ್ ಹೇಳ್ತಾನೆ. ಸೊ ನೋಡಿ ಇದೇನೇ ಬಂದ್ಬಿಟ್ಟು ಬೈ ಮಿಸ್ ಆಗಿ ಕೂಡ ಜಾರಿ ಬಿದ್ದಿರ್ಬೋದು, ಇದೇ ನನ್ನ ವಾದ ಅಂತ ಆರೋಪಿ ಪರ ಲಾಯರ್ ವಾದ ಮಾಡ್ತಾ ಇರುವಾಗ ನೆಕ್ಸ್ಟ್ ಒಂದು ಡಾಕ್ಟರ್ನ ಕರೆದಿರ್ತಾರೆ. ಆ ಡಾಕ್ಟರ್ ಬಂದ್ಬಿಟ್ಟು ತಲೆಗೆ ಬಂದ್ಬಿಟ್ಟು ತುಂಬ ದೊಡ್ಡ ಪೆಟ್ಟು ಬಿದ್ದಿದೆ, ಹಾಗಾಗಿ ಅದು ಒಡೆದೇ ಸಾಯಿಸಿರಬೇಕು ಅನ್ನೋ ಥರ ಡಾಕ್ಟ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಬಂದ್ಬಿಟ್ಟು ಲಾಯರು ಮೇಲಿಂದ ಬಿದ್ದು ಕೂಡ ತಲೆಗೆ ಏಟು ಬಿದ್ದು ಸತ್ತಿರ್ಬೋದಲ್ಲ ಅಂತ ಕೇಳುವಾಗ, ಹೌದು ಹಂಗೂ ಬಿದ್ದು ತಲೆಗೆ ಏಟು ಬಿದ್ದು ಸತ್ತಿರೋ ಚಾನ್ಸಸ್ ಇದೆ ಅಂದಿದ್ದಾನೆ ಡಾಕ್ಟರು. ಆದರೆ ಎದೆ ಮೂಳೆ ಎಲ್ಲ ಮುರಿದಿದೆ, ಅದು ಹಂಗೆಲ್ಲ ಬಿದ್ದು ಅಷ್ಟು ಸಲೀಸಾಗಿ ಮುರಿಯೋದಲ್ಲ ಅಂತ ಸ್ಟೇಟ್ಮೆಂಟು ಡಾಕ್ಟರ್ ಕೊಡ್ತಾರೆ. ನೆಕ್ಸ್ಟು ಒಂದು ತಾತ ಬರ್ತಾನೆ ಸಾಕ್ಷಿ ಹೇಳೋದಕ್ಕೆ. ಆ ತಾತ ಬಂದ್ಬಿಟ್ಟು ಅವತ್ತು ನಾನು ಮನೆಯಲ್ಲೇ ಇದ್ದೆ, ಜೋರು ಮಳೆ ಬರ್ತಾಯಿತ್ತು, ಆವಾಗ ಬಂದು ಒಂದು ಕಾರಲ್ಲಿ ನಿಲ್ತು, ಕಾರಿಂದ ಒಬ್ಬ ಇಲ್ದ, ಬ್ರಿಡ್ಜಿನ ಕೆಳಗೆ ಬಗ್ಗೆ ನೋಡ್ದ, ಅವನೇ ಸಾಯಿಸಿರೋದು ಅನ್ನೋ ಥರ ಸ್ಟೇಟ್ಮೆಂಟು ತಾತ ಕೊಡ್ತಾ ಇರ್ತಾನೆ. ಅವ್ನು ಯಾರು ಅಂತ ಈ ಗ್ರೂಪಲ್ಲಿ ನಿಮಗೆ ತೋರ್ಸೋಕ್ಕಾಗತ್ತಾ ಅಂತ ಲಾಯರ್ ಕೇಳಿದಾಗ ಕೈನ ನೇರವಾಗಿ ತೋರಿಸ್ತಾ ಇರ್ತಾನೆ. ಯಾರು ಅಂತ ನೋಡುವಾಗ ನಮ್ಮ ಹೀರೋ ಕೆಳಗೆ ಕಾಯಿನ್ ಬಿದ್ದೋಗಿರುತ್ತೆ, ಅದನ್ನ ಬಗ್ಗೆ ತೆಗಿತಾ ಇರ್ತಾನೆ. ಕಾನ್ಫಿಡೆಂಟಾಗಿ ಆರೋಪಿ ಕಡೆ ಕೈ ತೋರಿಸಿ ಇವನೇ ಅವತ್ತು ಸಾಯಿಸಿ ನೋಡಿದ್ದು ನಾನು ಅಂತ ಸಾಕ್ಷಿನ ಹೇಳ್ಬಿಡ್ತಾನೆ. ನೆಕ್ಸ್ಟ್ ನೋಡಿದ್ರೆ ನಮ್ಮ ಸಭೆಯ ಅಧ್ಯಕ್ಷ ಅಂದರೆ ಲಾಯರ್ ಇರ್ತಾರಲ್ಲ, ಆ ಲಾಯರ್ನ ಬಂದು ನಮ್ಮ ಹೀರೋ ಮೀಟ್ ಮಾಡೋಕ್ಕೆ ಹೋಗಿರ್ತಾರೆ. ಆ ಸಭೆಯ ಅಧ್ಯಕ್ಷ ಲಾಯರು ಏನು ವಿಷಯ ಏನು ನಡ್ಕೊಂಡು ಬಂದಿದ್ದೆ ಅಂದಾಗ ನಮ್ಮ ಹೀರೋ ನನಗೆ ಒಂದು ಒಳ್ಳೆ ಲಾಯರ್ ಬೇಕು ಅಂತ ಕೇಳ್ತಾನೆ. ಆವಾಗ ಆ ಲಾಯರು ಸರಿ $1 ಕೊಡು ಅಂತ ಕೈ ಚಾಚಿ ಕೇಳ್ತಾನೆ. ಸೊ ಹೀರೋ $1 ಕೊಡ್ತಾರೆ. ಸೊ ಆ $1 ತೊಗೊಂಡ್ಬಿಟ್ಮೇಲೆ ಅವರು ಇವ್ರ ಕ್ಲೈಂಟ್ ಆಗಿಬಿಡ್ತಾರೆ. ಸೊ ಇಲ್ಲಿ ಏನು ನಡೆದಿದ್ರೇನು ಅದು ಪರ ವಿರೋಧ ಅಂದರೆ ಏನೇ ತಪ್ಪಾಗಿದ್ರೇನು ಈ ಲಾಯರ್ ಬಂದು ಅದನ್ನೆಲ್ಲೂ ಸಾಕ್ಷಿ ಹೇಳಂಗಿಲ್ಲ, ಮನಸ್ಸಲ್ಲೇ ಇಟ್ಕೊಳ್ಬೋದು. ಇವ್ರು ಬಂದ್ಬಿಟ್ಟು ಸಾಕ್ಷಿ ಹೇಳ್ದಿರೋದು ಅಪರಾಧ ಅಲ್ಲ, ಬೇರೆಯವ್ರು ಹೇಳಿದ್ರೆ ಅದು ಅಪರಾಧ. ಸೊ ಆ ಥರ ಒಂದು ಅಗ್ರಿಮೆಂಟು ಅಲ್ಲಿ ಇರುತ್ತೆ. ಇದೆಲ್ಲ ಸುಮ್ಮನೆ ಒಂದು ನಾಮಕಾವಸ್ಥೆ ಅಷ್ಟೇ. ಸೊ ಆ ಥರ ನಮ್ಮ ಹೀರೋ ಬಂದ್ಬಿಟ್ಟು $1 ಲಾಯರ್ ಕೊಡ್ತಾನೆ. ಈಗ ಲಾಯರ್ ಏನು ವಿಷಯ ಅಂತ ಕೇಳಿದಾಗ, ನಾನು ಆವತ್ತು ಕುಡಿಯೋಣ ಅಂತ ಬಾರ್ಗೆ ಹೋಗಿದ್ದೆ, ಬಟ್ ಆವತ್ತು ನನಗೆ ಕುಡಿಯೋಕ್ಕೆ ಮನಸ್ಸಿದ್ದಿಲ್ಲ, ಕುಡಿಯೋಕ್ಕೂ ಆಗಿಲ್ಲ. ಯಾಕಂದರೆ ಆವತ್ತು ಬಂದ್ಬಿಟ್ಟು ಇವನಿಗೆ 2 ಮಕ್ಕಳು ಹುಟ್ಟಿರುತ್ತೆ, ಅವಳಿ ಜವಳಿ ಅವು ಸತ್ತೋಗಿರುತ್ತೆ. ಸೊ ಆ ದುಃಖದಲ್ಲಿ ಕುಡಿಯೋಕ್ಕೆ ಹೋಗಿರ್ತಾನೆ, ಕುಡಿಯೋಕ್ಕೆ ಆಗ್ದಿರ ಮತ್ತೆ ಬರ್ತಿರುವಾಗ ಯಾವುದೋ ಒಂದು ಡಿಕ್ಕಿ ಆಗಿರುತ್ತೆ ಕಾರ್ಗೆ. ಏನಂತ ಇಲ್ಲಿ ನೋಡಿದಾಗ ಅಲ್ಲಿ ಜಿಂಕೆ ಕ್ರಾಸ್ ಮಾಡೋ ದಾರಿ ಅಂತ ಇರುತ್ತೆ, ಕಾರ್ಗೆ ಏಟು ಬಿದ್ದಿರುತ್ತೆ ಅಂತ ನೋಡೋಗಿಲ್ಲ, ಜಿಂಕೆನೂ ಏನೂ ಇರೋಲ್ಲ. ಸೊ ನಾನು ಹೋಗ್ಬಿಟ್ಟೆ, ಬಟ್ ನನಗೆ ಇವಾಗ ನೋಡಿದ್ರೆ ಈ ಕೇಸೆಲ್ಲ ನೋಡಿದ್ರೆ ನಾನೇ ಆ ಹುಡುಗಿನ ಗುದ್ದಿದ್ದೀನಿ ಅನಿಸುತ್ತೆ, ಹಾಗಾಗಿ ನಾನೇ ಅಪರಾಧಿ, ಒಂದು ನಿರಪರಾಧಿಗೆ ಶಿಕ್ಷೆ ಆಗೋದು ನನಗಿಷ್ಟ ಇಲ್ಲ ಅನ್ನೋ ಥರ ಬಂದು ಈ ಲಾಯರ್ ಹತ್ರ ಹೇಳ್ತಾ ಇರ್ತಾನೆ. ಸೊ ಈ ಲಾಯರ್ ಹೇಳ್ತಾನೆ, ನೀನು ಮಾಡಿರೋದು ಅದು ನಿನಗೆ ಗೊತ್ತಿಲ್ದಿರ ಮಾಡಿರೋದು, ನೀನು ಕುಡ್ದಿಲ್ಲ ಅಂತ ನನಗೂ ಗೊತ್ತು, ಬಟ್ ನೀನು ಈಗೇನೇ ಹೇಳಿದ್ರೆ ನಿನ್ನ ಯಾರೂ ನಂಬಲ್ಲ, ನೀನು ಕುಡಿದ್ಬಿಟ್ಟೇ ಬಂದು ಆ ಹುಡುಗಿಗೆ ಗುದ್ದಿ ಸಾಯಿಸಿದ್ಯಾ ಅಂತಲೇ ನಿಮ್ಮ ಮೇಲೆ ಕೇಸ್ ಫೈಲ್ ಆಗುತ್ತೆ, ನಿನಗೆ ಜೀವಾವಧಿ ಶಿಕ್ಷೆ ಅಂತೂ ಖಂಡಿತ ಆಗುತ್ತೆ, ಬಟ್ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ, ನನ್ನ ಕೇಳಿದ್ರೆ ಈ ವಿಷಯನ ಹಿಂಗೆ ಬಿಟ್ಬಿಡೋದೆ ನಿನಗೆ ಒಳ್ಳೆಯದು ಅನ್ನೋ ಥರ ಲಾಯರು ಅಡ್ವೈಸ್ ಮಾಡ್ತಾನೆ. ಅಂದ್ರೂ ನಮ್ಮ ಹೀರೋಗೆ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಅಪ್ರೂವರ್ ಆಗಬೇಕಂತ ಇದ್ದ ಹೀರೋ ಮನಸ್ಸು ಚೇಂಜ್ ಮಾಡ್ಕೊಳ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಕೋರ್ಟಲ್ಲಿ ಕೇಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಆರೋಪಿನ ವಿಚಾರಣೆ ಮಾಡ್ತಾರೆ. ಆವಾಗ ಆರೋಪಿ ಬಂದ್ಬಿಟ್ಟು, ನಾನು ಅವಳು ಪಬ್ಬಲ್ಲಿ ಹೋಗಿದ್ವಿ, ಅವಳು ಬಂದ್ಬಿಟ್ಟು ಇನ್ನೂ ನಾವಿಬ್ಬರು ಲವ್ ಮಾಡ್ತಾಯಿದ್ದೀವಿ, ನಾವು ಒಂದೇ ಮನೆಯಲ್ಲಿ ಇರೋಣ ಅಂತ ಕೇಳ್ತಾಳೆ. ಸೊ ನಾನು ಅಂದೆ ಸ್ವಲ್ಪ ಟೈಮ್ ಕೊಡು ಅಂತ. ಇಮಿಡಿಯೇಟಾಗಿ ಅವಳು ಕೋಪ ಮಾಡಿಕೊಂಡು ಜಗಳಕ್ಕೆ ಬಂದು, ಆವಾಗ ನಾನು ಬಾಟ್ಲು ಹೊಡೆದಾಕಿದ್ದು ನಿಜಾನೇ, ಆದರೆ ಅವಳು ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಹೋಗು ನನಗೆ ಬೇಡ ಹಾಗೆ ಹೀಗೆ ಅಂದ್ಕೊಂಡು ಹೋದ್ಲು. ನಾನು ಸರಿ ಹೋಗು ನನಗೂ ಬೇಕಾಗಿಲ್ಲ ಅಂದ್ಬಿಟ್ಟು ನಾನು ಅವಳನ್ನ ಇಗ್ನೋರ್ ಮಾಡಿದೆ. ಬಟ್ ನನ್ನ ಮಾಡಿದ ತಪ್ಪೇನೆಂದರೆ ಅವಳು ಹೋಗಿದ್ದ ದಾರಿಯಲ್ಲೇ ನಾನು ಹೋದೆ, ಅದಕ್ಕೆ ಕಾರಣ ಅವಳನ್ನ ಫಾಲೋ ಮಾಡ್ಕೊಂಡಲ್ಲ, ನಾನು ಕಾರಲ್ಲಿ ಪಾರ್ಕ್ ಮಾಡಿದ್ದೆ. ಸೊ ಕಾರ್ ತೊಗೊಳ್ಳೋಣ ಅಂತ ಹೋದೆ, ಬಟ್ ನಾನು ಅವಳು ಹಿಂದೆ ಹೋಗಿದ್ದಷ್ಟೇ ಅವ್ರು ನೋಡಿದ್ರು, ಬಟ್ ಕಾರ್ ತೊಗೊಂಡು ನಾನು ಬೇರೆ ರೂಟಲ್ಲಿ ಹೋಗಿದ್ದೆ ಯಾರಿಗೂ ಗೊತ್ತಿಲ್ಲ ಅಂತ ಈ ಆರೋಪಿ ಅವನ್ನ ಒಂದು ಕಡೆ ಇರೋ ವಾದನ ಮಾಡ್ತಾಯಿರ್ತಾನೆ. ನೋಡಿದ್ರೆ ಇವನು ನಿಜವಾಗ್ಲೂ ನಿರಪರಾಧಿನೇ, ಬಟ್ ಇವನು ಸ್ವಲ್ಪ ಸ್ಮಗ್ಲಿಂಗು ಅದು ಇದು ಅಂತ ಸಣ್ಣ ಪುಟ್ಟ ತಪ್ಪು ಮಿಸ್ಟೇಕ್ ಎಲ್ಲ ಮಾಡ್ತಾ ಇರ್ತಾನೆ. ಆಮೇಲೆ ಇವರಿಬ್ಬರು ಲವ್ ಮಾಡ್ತಾ ಇದ್ದಿದ್ದ ಫೋಟೋ ವೀಡಿಯೋಸ್ ಎಲ್ಲನೂ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ. ಅದನ್ನೆಲ್ಲ ನೋಡ್ಬಿಟ್ಟು ಇಷ್ಟೊಂದು ಚೆನ್ನಾಗಿರೋರು ಅಷ್ಟು ಈಸಿಯಾಗಿ ಕೊಲೆ ಎಲ್ಲ ಮಾಡೋಕ್ಕಾಗಲ್ಲ, ಸಾಯಿಸ್ಬೇಕಂದ್ರೆ ಏನಾದರೂ ಮೋಟಿವೇಶನ್ ಇರಬೇಕಲ್ಲ, ಮೋಟಿವೇಶನ್ ಹೆಂಗೆ ಸಾಯಿಸೋಕ್ಕಾಗತ್ತೆ ಅಂತ ಆಪೋಸಿಟು ಲಾಯರ್ ಕೇಳುವಾಗ, ಈ ಲೇಡಿ ಅವ್ನು ಕುಡ್ದಿದ್ರೆ ಬಂದ್ಬಿಟ್ಟು ಅವ್ರಿಗೆ ಯಾವುದು ಮೈಂಡ್ ಕಂಟ್ರೋಲ್ ಇರಲಿರಲ್ಲ, ಜೊತೆಗೆ ಡ್ರಗ್ಸ್ ಬೇರೆ ತೊಗೊಂಡಿದ್ದಾನೆ, ಸೊ ಅವಾಗ ಏನು ಮಾಡ್ತಾ ಅಂತ ಅವ್ರಿಗೆ ಗೊತ್ತಿರಲ್ಲ, ಅವನೇ ಸಾಯಿಸಿರೋದು ಅಂತ ವಾದ ಫೈನಲ್ ಮಾಡ್ತಾರೆ. ಈ ಕಡೆ ಆರೋಪಿ ಪರ ಲಾಯರು, ಇಲ್ಲ ನಮ್ಮ ಕಕ್ಷಿದಾರ ಬಂದು ನಿರಪರಾಧಿ, ಅವ್ರು ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಬಂದ್ಬಿಟ್ಟು ಒಂದು ಕೊಲೆ ಆಗಬೇಕಂದ್ರೆ ಅದಕ್ಕೇನಾದ್ರು ಒಂದು ಮೋಟಿವ್ ಇರಬೇಕು, ಇಲ್ಲಿ ಎಂಥ ಮೋಟಿವ್ ಕಾಣಿಸ್ತಿಲ್ಲ. ಅದು ಮಾತ್ರ ಅಲ್ದಿರ ಅವರು ಬಂದ್ಬಿಟ್ಟು ಯಾರೋ ಒಬ್ಬರು ಏಜ್ ಆದವರು ಅಷ್ಟು ದೂರದಿಂದ ನೋಡಿರೋ ಸಾಕ್ಷಿನ ಗಣನೆಗೆ ತೊಗೊಳ್ಬೋದು, ಯಾವುದೇ ಕಾರಣಕ್ಕೂ ಒಂದು ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು
ಅಂತ ಹೇಳಿ ಆರೋಪಿ ಪರ ಲಾಯರು ವಾದನೆಯನ್ನು ಮುಗಿಸ್ತಾರೆ. ಆಮೇಲೆ ಬಂದು ಜಡ್ಜು ಆ ಜೂನಿಯರ್ಸ್ಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅವ್ರನ್ನ ರೂಮ್ಗೆ ಹಾಕಿ ಡಿಸೈಡ್ ಮಾಡೋಕ್ಕೆ ಬಿಡ್ತಾರೆ. ಇಲ್ಲಿ ಬಂದು ಒಂದು ಲೇಡಿ ಎದ್ದು ನಿಂತ್ಕೊಂಡು, ನಾನು ಬಂದ್ಬಿಟ್ಟು ಇದಕ್ಕೆ ಟೀಮ್ಗೆ ಬಂದು ಲೀಡರ್ ಆಗಿ ಇಷ್ಟಪಡ್ತೀನಿ, ಯಾಕಂದರೆ ನಮಗೆಲ್ಲರಿಗೂ ಸುಮಾರು ಕೆಲಸ ಕಾರ್ಯ ಇರುತ್ತೆ, ಹಾಗಾಗಿ ಬೇಗ ಈ ಕೇಸ್ನ ಮುಗಿಸೋಣ. ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಓಟ್ ಹಾಕ್ಬಿಟ್ಟು ಆಮೇಲೆ ವಾದ ಮಾಡೋಣ, ಅಥವಾ ವಾದ ಮಾಡಿಬಿಟ್ಟು ಆಮೇಲೆ ಓಟ್ ಹಾಕೋಣ ಅಂತ ಕೇಳುವಾಗ ಎಲ್ಲರೂ ಓಟ್ ಹಾಕ್ಬಿಟ್ಟು ಆಮೇಲೆ ವಾದ ಮಾಡೋಣ ಅನ್ನೋ ಥರ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಅವ್ರವ್ರ ಓಟ್ನ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿರೋರು ಎಲ್ಲರೂ ಬಂದುಬಿಟ್ಟು ಅವನು ಅಪರಾಧಿನೇ, ಇಲ್ಲಿರೋ ಸಾಕ್ಷಿನೆಲ್ಲ ಎವಿಡೆನ್ಸ್ ಎಲ್ಲ ನೋಡಿದ್ರೆ ಅಪರಾಧಿನೇ ಅಂತಾರೆ. ಈ ದಡಿ ಅಂತ ಹೌದು ಅವನೇ ಸಾಯಿಸಿರ್ತಾನೆ 100% ಅನ್ನೋ ಥರ ವಾದ ಹೇಳ್ತಾ ಇರ್ತಾರೆ. ಈ ತಾತ ಬಂದು ಒಂದು ಕಾಲದಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದು ರಿಟೈರ್ಡ್ ಆಗಿರ್ತಾರೆ. ಇವರು ಇಲ್ಲಿ ಜೂನಿಯರ್ ಆಗಿರ್ತಾರೆ. ಇವರು ಬಂದುಬಿಟ್ಟು ಅವ್ನು ಗೌರ್ಮೆಂಟ್ ಲಾಯರ್ ಜೊತೆ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಮಾತಾಡಿಕೊಂಡ್ರೆ ಕಡಿಮೆ ಶಿಕ್ಷೆ ಯಾರು ಸಿಗ್ಬೋದು ಅಂತ ಹೇಳ್ಬಿಟ್ಟು ಅವರು ಆರೋಪಿ ಅಂತ ಹೇಳುವಾಗ ಎಲ್ಲರೂ ಅಣ್ಣದಾಗಿ ನಮ್ಮ ಹೀರೋನ ನೋಡ್ತಾರೆ. ನಮ್ಮ ಹೀರೋ ಬಂದುಬಿಟ್ಟು ಇಲ್ಲ ಅವನು ನಿರಪರಾಧಿ ಅನಿಸ್ತಾ ಇದೆ ಅಂತ ಹೇಳುವಾಗ ಎಲ್ಲರಿಗೂ ಒಂದೇ ಶಾಕು, ಯಾಕೆ ಅನ್ನೋ ಥರ ನೋಡ್ತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ಅಲ್ಲಿ ಒಂದು ಲೇಡಿ ಬಂದು ಎಲ್ಲರಿಗೂ ತುಂಬ ಕೆಲಸ ಇದೆ, ಮನೆಯಲ್ಲೆಲ್ಲ ಬಿಟ್ಟು ಬಂದಿದ್ದೀವಿ, 11 ಜನ ಅಪರಾಧಿ ಅಂತ ಇದ್ದೀವಿ, ನೀನು ಬೇಗ ಅಪರಾಧಿ ಅಂತ ಓಟ್ ಹಾಕು, ಬೇಗ ಕೇಸ್ ಮುಗಿಸೋಣ ಅಂತ ಆ ಲೇಡಿ ಕೇಳುವಾಗ ಇಲ್ಲ ನಾವು ಕೂಡ ಒಂದು ತೀರ್ಪಿಂದ ಬಂದ್ಬಿಟ್ಟು ಒಬ್ಬರು ಬದುಕಿಗೆ ಬಂದ್ಬಿಟ್ಟು ಹಾಳಾಗೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾವು ಯೋಚನೆ ಮಾಡಿ ಈ ನಿರ್ಧಾರ ತೊಗೊಳ್ಬೇಕು ಅನ್ನೋವಾಗ ಈ ಕಡೆ ಬಂದ್ಬಿಟ್ಟು ಲೀಡರು ಸರಿ ವಾದ ಮಾಡಿ ಯಾರ್ದಾರು ಏನೇನು ಪರ ಇದೆಯೋ ವಾದ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅನ್ನೋವಾಗ ಈ ದಡಿಯ ಇಲ್ಲ ಅವ್ನ ಮುಖ ನೋಡೇನೆ ಗೊತ್ತಾಗುತ್ತೆ ಅವನೇ ಸಾಯಿಸಿರ್ತಾನೆ ಅಂತ. ಅವಾಗ ನಮ್ಮ ಹೀರೋ ಹೇಳ್ತಾನೆ ಇಲ್ಲ, ಯಾಕಂದರೆ ಬಂದ್ಬಿಟ್ಟು ಅವನಿಗೆ ಸಾಧ್ಯತೆ ಇತ್ತು, ಮಾತಾಡದಿರೋದು ನಮ್ಮ ವಾಕ್ ಸ್ವಾತಂತ್ರ್ಯ ಅಂತ ಅಂದ್ರೂ ಅವನು ಕಟ್ಟದಲ್ಲಿ ನಿಂತ ಮಾತಾಡ್ದ. ಅವ್ನು ಮನ್ಸು ಮಾಡಿದರೆ ಗೌರ್ಮೆಂಟ್ ಲಾಯರ್ ಜೊತೆ ಮಾತಾಡಿ ಹೌದು ನಾನೇ ತಪ್ಪು ಮಾಡಿದೆ ಅಂತ ಹೇಳಿದರೆ ಶಿಕ್ಷೆನೂ ಕಡಿಮೆ ಆಗ್ತಾಯಿತ್ತು. ಆದ್ರೂ ಇಲ್ಲ ನಾನು ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ಜಗಳ ಆಡಿದ್ದು ಎಲ್ಲನೂ ಒಪ್ಕೊಳ್ತಾನೆ, ಬಟ್ ಕೊಲೆ ಮಾಡಿಲ್ಲ ಅಂತ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಬಂದ್ಬಿಟ್ಟು ಯಾರೋ ಒಬ್ಬರು ಏಜಾದ ತಾತ ಅಷ್ಟು ದೂರದಿಂದ ಸಾಕ್ಷಿಯಲ್ಲಿರೋದನ್ನ ನಾವು ಹೇಗೆ ಅದು ಆ ಮಳೆಯಲ್ಲಿ ಆ ಗುಡುಗು ಸಿಡಿಲಲ್ಲಿ ಅದು ಹೆಂಗೆ ನಾವು ಕನ್ಸಿಡರ್ ಮಾಡೋಕ್ಕಾಗತ್ತೆ ಅನ್ನೋ ಥರ ಹೇಳ್ತಾರೆ. ಈ ಕಡೆ ಗೌರ್ಮೆಂಟ್ ಲಾಯರ್ ಆಚೆ ಬಂದು ಪ್ರೆಸ್ ಮೀಟಲ್ಲಿ ಇಲ್ಲ ಇವಾಗ ನ್ಯಾಯ ಸಿಗತ್ತೆ, ಅವನಿಗೆ ಶಿಕ್ಷೆ ಆಗತ್ತೆ, ಜಡ್ಜ್ಮೆಂಟ್ ನಮ್ಮ ಪರನೇ ಬರುತ್ತೆ ಅಂತ ಪ್ರೆಸ್ ಮೀಟ್ ಕೊಡ್ತಾ ಇರ್ತಾರೆ. ಒಳಗೆ ಬಂದ್ಬಿಟ್ಟು ಜೂನಿಯರ್ಸು ವಾದ ವಿವಾದನ ತುಂಬ ಜೋರಾಗಿ ನಡೆಸ್ತಾ ಇರ್ತಾರೆ. ಅವತ್ತು ಜಗಳ ಆಗಿದ್ದೆಲ್ಲ ನಿಜಾನೇ, ಬಟ್ ಅವನು ಕಾರ್ ಗುದ್ದಿ ಸಾಯಿಸಿದ್ದಾನೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೂ ಎವಿಡೆನ್ಸ್ ಇಲ್ಲ. ಆ ತಾತ ಎಲ್ಲರೂ ಎವಿಡೆನ್ಸ್ ನೋಡಿದ್ರೆ ಅವರು ನೋಡಿರೋದು ನಿಜ, ಬಟ್ ಇವನೇನಾ ಅಂತ ಅವರು ಎಲ್ಲೋ ಸಮಥಿಂಗ್ ರಾಂಗ್ ಅನಿಸ್ತಾ ಇದೆ ಅಂತ ಹೇಳುವಾಗ ಹೌದು ಏಜ್ ಅದೆಲ್ಲ ಕಣ್ಣು ಕಾಣಿಸಲ್ಲ ಸ್ವಲ್ಪ ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಅಲ್ಲೊಂದು ಅಜ್ಜಿ ಕನ್ನಡಕ ಹಾಕೋರು ನನಗೂ ಚೆನ್ನಾಗಿ ಕಣ್ಣು ಕಾಣುತ್ತೆ ಅನ್ನೋ ಥರ ಗುರಾಯಿಸ್ತಾ ಇರ್ತಾರೆ. ಆಮೇಲೆ ಈ ಕಡೆ ನೋಡಿದ್ರೆ ನಮ್ಮ ಪೊಲೀಸ್ ಆಫೀಸರು ಹೇಳ್ತಾ ಇರ್ತಾರೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಾನು ಸುಮಾರು ಕೇಸ್ ನೋಡಿದ್ದೀನಿ, ಅದರಲ್ಲೆಲ್ಲ ಬಂದ್ಬಿಟ್ಟು ಒಂದು ಗಂಡ ಹೆಂಡ್ತಿನೋ ಲವರ್ಸೋ ಸತ್ತರೆ ಫಸ್ಟು ಬಂದ್ಬಿಟ್ಟು ಅವ್ರ ಪಾರ್ಟ್ನರ್ನೇ ಹಿಡಿದು ಅರೆಸ್ಟ್ ಮಾಡ್ತಾರೆ, ಅವರೇ ಅಪರಾಧಿ ಅಂತಲೇ ಫೈಲ್ ಮಾಡ್ತಾರೆ. ಬೇರೆ ಒಂದು ಡೈರೆಕ್ಷನಲ್ಲಿ ಕೇಸೇ ಬಂದ್ಬಿಟ್ಟು ಎನ್ಕ್ವೈರಿ ಮಾಡಲ್ಲ ಅಂತಿರುವಾಗ ಇನ್ನೊಬ್ಬ ಏನು ತಾತ ನೀನು ತುಂಬ ಸಿನಿಮಾ ಎಲ್ಲ ನೋಡ್ತೀಯಾ ಅದಕ್ಕೇನಾ ಅನ್ನೋ ಥರ ಗೇಲಿ ಮಾಡಿ ಕೇಳುವಾಗ ಆ ಪೊಲೀಸ್ ಆಫೀಸರು ಎತ್ತವ್ರ ಬ್ಯಾಜ್ ತೋರಿಸ್ತಾರೆ. ನಾನು 20 ವರ್ಷ ಪೊಲೀಸ್ ಆಫೀಸರ್ ಆಗಿದ್ದು ಈಗ ರಿಟೈರ್ಡ್ ಆಗಿರೋನೇನೆ ಅಂತ ಹೇಳಿ ಬ್ಯಾಚ್ ತೋರಿಸುವಾಗ ಹಾಗಾದ್ರೆ ಸರಿ ನಿಮ್ಮ ವಾದ ಕರೆಕ್ಟಾಗಿಯೇ ಇರುತ್ತೆ, ನೀವು ಕಂಟಿನ್ಯೂ ಮಾಡಿ ಸರ್ ಅನ್ನೋ ಥರ ಎಲ್ಲರೂ ಹೇಳ್ತಾರೆ. ಆಮೇಲೆ ಬಂದ್ಬಿಟ್ಟು ಈ ಸೀನಿಯರ್ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಏನಾದರೂ ಒಂದು ಕೊಲೆ ನಡೀತಾ ಅಂದರೆ ಅದನ್ನ ಬೇರೆ ಡೈಮೆನ್ಷನ್ನಲ್ಲಿನೇ ಎನ್ಕ್ವೈರಿ ಮಾಡೋದಿಲ್ಲ, ಅದು ಬಂದ್ಬಿಟ್ಟು ನಾನು ಸುಮಾರು ಕೇಸಲ್ಲಿ ನೋಡಿದ್ದೀನಿ, ಇಲ್ಲಿ ಬಂದ್ಬಿಟ್ಟು ಈ ಹುಡುಗಿ ಕೊಲೆ ಆಗಿದೆ, ಬಟ್ ಒಂದು ಕಡೆ ಬಂದು ಮೀಡಿಯಾ ಪ್ರೆಷರ್ ಜಾಸ್ತಿ ಇದ್ದಿರುತ್ತೆ, ಹಾಗಾಗಿ ಆವತ್ತು ಗಲಾಟೆ ಆಗಿರೋದಕ್ಕೂ ಅವನು ಸಿಕ್ಕಿರ್ತಾನೆ. ಸೊ ಅವ್ನ ಫೋಟೋನ ತೊಗೊಂಡೋಗ್ಬಿಟ್ಟು ತೋರಿಸಿರ್ತಾರೆ ಅದೇ ತಾತನ ಹತ್ರ, ಇವರೇನ ಅಂತ ತಾತನ ಹೌದು ಅಂದಿರ್ಬೋದು. ಮೇ ಬಿ ಒಂದು 4 ಜನ ಫೋಟೋ ತೋರಿಸಿ ಅದರಲ್ಲಿ ಯಾರು ಅಂತ ಕೇಳಿದರೆ ಆವಾಗ ತಾತ ಕರೆಕ್ಟಾಗಿ ಹೇಳ್ತಾರೆ ಅಂತ ನೋಡ್ಬೋದಾಗಿತ್ತು. ಇದು ಬಂದ್ಬಿಟ್ಟು ಈ ಥರ ವಿಚಾರಣೆ ಮಾಡುವಾಗ ಸುಮಾರು ಒಂದು ತಪ್ಪು ನಡೆಯೋ ಸಾಧ್ಯತೆಗಳು ಎಲ್ಲ ಕೇಸಲ್ಲೂ ಇರುತ್ತೆ ಅಂತ ಈ ಸೀನಿಯರು ಆಫೀಸರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಟೋಟಲಾಗಿ ಎಲ್ಲರೂ ಒಂದು ಕೊಲೆ ನಡೀತಂದರೆ ಅಲ್ಲಿ ಒಂದು ಮರ್ಡರ್ ವೆಫನ್ ಅಂತ ಒಂದು ಸಿಗುತ್ತೆ, ಅಂದರೆ ಹೊಡೆದು ಸಾಯಿಸಿದರೆ ಕಲ್ಲಲ್ಲಿ ಹೊಡೆದ್ನ ಅಥವಾ ಕೋಳಲ್ಲಿ ಹೊಡೆದ್ನ, ರಾಡಲ್ಲಿ ಹೊಡೆದ್ನ, ಚಾಕುದಲ್ಲಿ ಚುಚ್ಚಿದ್ನ ಅಂತ ಅದನ್ನು ಬಂದು ಜಪ್ತಿ ಮಾಡ್ತಾರೆ. ಬಟ್ ಈ ಕೇಸಲ್ಲಿ ಬಂದು ಆ ಥರ ಯಾವುದೇ ಒಂದು ಮರ್ಡರ್ ವೆಫನ್ನು ಜಪ್ತಿ ಮಾಡಿಲ್ಲ. ಗೌರ್ಮೆಂಟ್ ಲಾಯರ್ ಎಲ್ಲಿರೋದು ನೋಡಿದ್ರೆ ನಮಗೆ ಮರ್ಡರ್ ವೆಫನ್ ಸಿಕ್ಕಿಲ್ಲ, ಅದನ್ನ ಜಪ್ತಿ ಮಾಡೋಕ್ಕಾಗಿಲ್ಲ ಅನ್ನೋ ಥರ. ಸೊ ಆಗಿರುವಾಗ ನಾವು ಅವನ್ನೇ ಹಿಂಗೆ ಕೊಲೆಗಾರ ಅಂತ ಹೇಳೋಕ್ಕಾಗತ್ತೆ ಅಂತ ಆ ಸೀನಿಯರು ಹೇಳ್ತಿರುವಾಗ ಈ ಕಡೆ ಬಂದ್ಬಿಟ್ಟು ಅಲ್ಲಿ ಒಬ್ಬರು ಸ್ಟೂಡೆಂಟ್ ಇರ್ತಾರೆ, BBA ಸ್ಟೂಡೆಂಟು, ಅವ್ರು ಬಂದ್ಬಿಟ್ಟು ಮೇ ಬಿ ಯಾವ್ದಾದ್ರು ಗಾಡಿ ಕೂಡ ಗುದ್ದಿರ್ಬೋದು ಅಥವಾ ಗುದ್ದಿ ಸಾಯಿಸಿರ್ಬೋದು ಅನ್ನೋ ಥರ ಹೇಳ್ತಾ ಇರ್ತಾರೆ. ಆವಾಗ ಬಂದ್ಬಿಟ್ಟು ನಮ್ಮ ಆಫೀಸರ್ ಬಂದ್ಬಿಟ್ಟು
ಹೌದು, ಕರೆಕ್ಟು. ಆವತ್ತು ಬೇರೆ ಒಳ್ಳೆ ಮಳೆ, ಸಖತ್ತಾಗಿ ಮಳೆ ಸುರಿತಾ ಇತ್ತು. ಅಲ್ಲಿ ಯಾವ್ದಾದ್ರು ಗಾಡಿ ಕೂಡ ಗುದ್ದಿರ್ಬೋದು, ಯಾವುದ್ರ ಮೇಲೆ ಗುದ್ದಿದ್ವಿ ಅಂತ ಕೂಡ ಗೊತ್ತಿಲ್ದಿರ ಯಾವ ಗಾಡಿ ಗುದ್ದಿರ್ಬೋದು ಅನ್ನೋ ಥರ ಹೇಳ್ತಾ ಇರುವಾಗ ನಮ್ಮ ಈ ಹೀರೋ ಬಂದು ಒಂದು ಕಪ್ನ ಕೆಳಗೆ ತಟ್ಟು ಬಿಟ್ಬಿಟ್ಟು ನೋಡಿದ್ರೆ ಇಲ್ಲಿ ಈಗ ಒಂದು ಆಕ್ಸಿಡೆಂಟ್ ನಡೀತಿ, ಇದನ್ನೇ ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ, ಮತ್ತು ಅದನ್ನು ನಾವು ಹೆಂಗೆ ಗೆಸ್ ಮಾಡೋಕ್ಕಾಗತ್ತೆ ಅನ್ನೋ ಥರ ಹೇಳುವಾಗ ಆ ದಡಿಯ ಇಲ್ಲ ಅವನೇ ಆರೋಪಿ, ಅವನೇ ಸಾಯಿಸಿರ್ತಾನೆ, ಅವನೇ ಓಡಿ ಸಾಯಿಸ್ಬಿಟ್ಟು ಕಲ್ಲನ್ನು ತೆಗೆದು ಬ್ರಿಡ್ಜ್ ಕೆಳಗೆ ಹಾಕ್ಬಿಟ್ಟಿರ್ತಾನೆ ಅನ್ನೋ ಥರ ವಾದ ವಿವಾದ ಹೋಗ್ತಾ ಇರುತ್ತೆ. ಆಮೇಲೆ ನೋಡಿದ್ರೆ ಅಷ್ಟು ಬೇಗ ಇಲ್ಲಿ 6 ಗಂಟೆ ಆಗೋಗಿರುತ್ತೆ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಡೇ ಬಂದು ಮತ್ತೆ ಕೂತು ಇವರು ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲರೂ ಅವರು ಮನೆಗೆ ಹೋಗ್ತಾ ಇರ್ತಾರೆ. ಈ ಕಡೆ ಬಂದು ನಮ್ಮ ಸೀನಿಯರ್ ಆಫೀಸರ್, ಪೊಲೀಸ್ ಆಫೀಸರು ಮನೆಗೆ ಹೋಗ್ತಿರುವಾಗ ನಮ್ಮ ಹೀರೋ ಹಿಂದೆನೇ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಪೊಲೀಸರು ಹೋಗ್ಬಿಟ್ಟು ಲಾಯರ್ ಹತ್ರ ಇಲ್ಲ, ಇನ್ನೂ ಫೈನಲ್ ಜಡ್ಜ್ಮೆಂಟ್ ಸಿಕ್ಕಿಲ್ಲ, ಮುಂದೆ ಹೋಗಿದೆ ಅಂದ ತಕ್ಷಣ ಲಾಯರ್ಗೆ ತುಂಬ ಬೇಜಾರಾಗುತ್ತೆ. ಆಮೇಲೆ ಬಂದ್ಬಿಟ್ಟು ಆಫೀಸರ್ ಹೋಗ್ಬಿಟ್ಟು ಅದು ಎಲ್ಲಿ ಈಗ ಆಕ್ಸಿಡೆಂಟ್ ಆಯಿತೋ ಅಲ್ಲಿ ಹೋಗಿ ಎಲ್ಲನೂ ಕೂಲಂಕುಷವಾಗಿ ಒಂದೊಂದಾಗಿ ನೋಡ್ತಾ ಇರ್ತಾನೆ. ಎಲ್ಲಿ ಬಂದರು, ಎಲ್ಲಿ ಗುದ್ದಿದ್ರು, ಹೇಗೆ ಬಿದ್ದರು ಅಂತೆಲ್ಲನೂ ಎಲ್ಲ ನೋಡಿ ಎವಿಡೆನ್ಸು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನು ಬಂದ್ಬಿಟ್ಟು ನಮ್ಮ ಹೀರೋ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ. ಸೀನಿಯರ್ ಆಫೀಸರ್ ಹಿಂದೆ ತಿರುಗಿ ನೋಡಿದಾಗ ಕಾರಲ್ಲಿ ಬಚ್ಚಿಟ್ಕೊಂಡು ಸೀನಿಯರ್ ಆಫೀಸರ್ನ ಫಾಲೋ ಮಾಡ್ತಾ ಇರ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಹೆಂಡತಿ ಚಿಂತೆಯಿಂದ ಇರುವಾಗ ಏನು ಭಯಪಡಬೇಡ ಅಂದರೆ, ಇಲ್ಲ ಲಾಸ್ಟ್ ಸತಿ ಹಂಗೆ ಆಯ್ತಲ್ಲ ಅದಕ್ಕೆ ನಾನು ಭಯ ಆಗ್ತಾಯಿದ್ದೆ, ಏನು ಭಯಪಡಬೇಡ, ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಚೆನ್ನಾಗೇ ನಡೆಯುತ್ತೆ, ನಾನು ಇದ್ದೀನಿ ಅನ್ನೋ ಥರ ಸಮಾಧಾನ ಮಾಡಿಬಿಟ್ಟು ನೆಕ್ಸ್ಟು ಸಂಡೇನ ಬಂದು ಅಲ್ಲಿರೋ ಮಕ್ಕಳ ಜೊತೆ ಎಲ್ಲನೂ ಎಂಜಾಯ್ ಮಾಡಿ ಸಂಡೇ ಎಲ್ಲ ಮುಗಿದು ಮಂಡೇ ಆದಮೇಲೆ ಮಂಡೇ ಮತ್ತೆ ಕೋರ್ಟ್ಗೆ ಬರಬೇಕಲ್ಲ. ಸೊ ಹೀರೋ ಅಲ್ಲಿ ಕೋರ್ಟ್ಗೆ ಬರ್ತಾರೆ. ಬರೋ ದಾರಿದಲ್ಲಿ ನಮ್ಮ ಸೀನಿಯರ್ ಆಫೀಸರ್ ಬಂದುಬಿಟ್ಟು ನೀನು ಏನಕ್ಕೆ ನನ್ನ ಫಾಲೋ ಮಾಡ್ಕೊಂಡು ಬಂದೆ ಅಂತ ಕೇಳ್ತಾರೆ. ಶನಿವಾರ ಅಂತ ಕರೆಕ್ಟಾಗಿ ಕಂಡುಹಿಡ್ದಿರ್ತಾರೆ ನಮ್ಮ ಪೊಲೀಸ್ ಆಫೀಸರ್ ಫಾಲೋ ಮಾಡಿರೋದನ್ನ. ಆವಾಗ ಬಂದಿರೋ ಇಲ್ಲ, ನಾವು ಬಂದುಬಿಟ್ಟು ನಮ್ಗೆ ಕೊಟ್ಟಿರೋ ಸಾಕ್ಷಿನ ಮಾತ್ರ ನಾವು ಇಟ್ಕೊಂಡು ನಾವು ಡಿಸೈಡ್ ಮಾಡಬೇಕು, ನಾವಾಗಿ ಯಾವುದೇ ಬಂದುಬಿಟ್ಟು ವಿಚಾರಣೆ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆಯಲ್ಲ, ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಜಸ್ಟ್ ಹಾಗೆ ಫಾಲೋ ಮಾಡಿದೆ, ಹಂಗೆಲ್ಲ ವಿಚಾರಣೆ ಮಾಡೋಂಗಿಲ್ಲ ಅಂದರೆ ಸರಿ ನನಗೆ ಅರ್ಥ ಆಗುತ್ತಪ್ಪ, ಬಟ್ ಏನು ಮಾಡೋದು, 20 ವರ್ಷ ಸರ್ವಿಸ್ ಅಲ್ವಾ, ಹಂಗೆಲ್ಲನೂ ಬಿಡೋಕ್ಕಾಗಲ್ಲ, ಹಾಗಾಗಿ ನಾನು ಎನ್ಕ್ವೈರಿ ಮಾಡಿದ್ರಲ್ಲಿ ಬಂದ್ಬಿಟ್ಟು ಅದು ಹುಡುಗಿ ಬಂದ್ಬಿಟ್ಟು ಮೇ ಬಿ ಯಾರೋ ಗುದ್ದಿ ಎಲ್ಲಿಂದ ಬಿದ್ದಿನೇ ಅದು ಸತ್ತಿರೋದು, ಇದು 100% ಅವನು ನಿರಪರಾಧಿನೇ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆವತ್ತು ಅಲ್ಲಿ ಎನ್ಕ್ವೈರಿ ಮಾಡಿರೋದ್ರಲ್ಲಿ ಬಂದು ಸುಮಾರು ಕಾರ್ಗಳು ಆ ಕಡೆ ಹೋಗಿದ್ದಾವೆ, ಸುಮಾರು ಬಂದು ಗುದ್ದಿದ್ದಾವೆ. ಸೊ ಅಂತ ಸೀನಿಯರ್ ಆಫೀಸರ್ ಹೇಳುವಾಗ ಅದು ಸರಿ, ಎಷ್ಟೊಂದು ಗಾಡಿ ಇದೆ ಅದ್ರಲ್ಲಿ ನಾವು ಹೆಂಗೆ ಕಂಡುಹಿಡಿಯೋದು ಅಂದಾಗ ಅದ್ರಲ್ಲಿ ಬಂದ್ಬಿಟ್ಟು ಗುದ್ದಿರೋ ಗಾಡಿದಲ್ಲಿ ಬಂದ್ಬಿಟ್ಟು ಸುಮಾರು ಬಂದು ಇನ್ಶೂರೆನ್ಸ್ ಕ್ಲೈಮ್ಗೆ ಹೋಗಿರುತ್ತೆ. ಸೊ ಯಾರು ಗುದ್ದಿರ್ತಾರೋ ಅವ್ರು ಬಂದು ಇನ್ಶೂರೆನ್ಸ್ ಕ್ಲೈಮ್ಗೆ ಹೋಗಿರಲ್ಲ, ಅದರಲ್ಲಿ ಸ್ವಲ್ಪ ಲೆಸ್ ಮಾಡ್ಕೊಳ್ಳೋಣ. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಇನ್ಶೂರೆನ್ಸು ಅದು ಇದು ಅಂದಾಗ FIR ಹಾಕಬೇಕಾಗಿರುತ್ತೆ. ಸೊ ಯಾರೋ ಗುದ್ದಿ ಕೊಲೆ ಮಾಡಿದರೆ ಅವನು FIR ಹಾಕಿರಲ್ಲ. ಸೊ ಅದರಲ್ಲೂ ಲೆಸ್ ಮಾಡಿಕೊಂಡ್ರೆ 15 ಗಾಡಿ ಇದೆ, ಆ 15ರಲ್ಲಿ ನಿಂದು ಒಂದು ಅಂದಾಗ ನಮ್ಮ ಹೀರೋಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಆಮೇಲೆ ಬಂದ್ಬಿಟ್ಟು ನಿನ್ನನ್ನು ಬಿಟ್ಟರೆ ಇನ್ನೂ 14 ಜನ ಇರ್ತಾರೆ. ಸೊ 14 ಜನರನ್ನ ಎನ್ಕ್ವೈರಿ ಮಾಡಿದ್ರೆ ನಾವು ಕರೆಕ್ಟಾಗಿ ಅಪರಾಧಿನ ಕಂಡುಹಿಡಿದ್ಬಿಡ್ಬೋದು ಅಂತ ಡಾಕ್ಯುಮೆಂಟ್ ಎಲ್ಲ ತೋರಿಸಿ ಸೀನಿಯರ್ ಆಫೀಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ನಮ್ಮ ಹೀರೋ ಯಾಕೋ ಇದು ರೂಟ್ ಬೇರೆ ಥರ ಹೋಗ್ತಾ ಇದ್ದಲ್ಲ, ಇದನ್ನ ಹೆಂಗೆ ಚೇಂಜ್ ಮಾಡಬೇಕು ಅಂತ ಚಿಂತೆ ಆಗಿಬಿಡುತ್ತೆ. ಇಮಿಡಿಯೇಟಾಗಿ ಆ ಪೇಪರು ಡಾಕ್ಯುಮೆಂಟ್ ಎಲ್ಲನೂ ಇದು ಬೇರೆ ಅನ್ನೋ ಥರ ಏನೋ ಮಾತಾಡಿಕೊಂಡು ಅದನ್ನೆಲ್ಲನೂ ಕೆಳಗೆ ಬೀಳಿಸ್ಬಿಡ್ತಾನೆ, ಬೇಕಂತಲೇ ಬೀಳಿಸ್ಬಿಡ್ತಾನೆ. ಆ ಪೊಲೀಸ್ ಲೇಡಿ ಬಂದು ಏನಿದು ಏನು ಅಂತೆಲ್ಲ ನೋಡಿಬಿಟ್ಟು ಅವರು ಬಾ ನಿನ್ನ ಅಂತ ಕರ್ಕೊಂಡು ಜಡ್ಜ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಜಡ್ಜು ನೀವು ಜೂರಿಯಾಗಿ ಸೆಲೆಕ್ಟ್ ಆದಾಗ ಕೋರ್ಟ್ ಏನು ಸಾಕ್ಷ್ಯ ಆಧಾರ ಕೊಡುತ್ತೋ ಅದರಲ್ಲಷ್ಟೇ ನೀವು ಎನ್ಕ್ವೈರಿ ಮಾಡಬೇಕು, ಬೇರೆ ಥರ ಯಾವುದೇ ಥರ ಎನ್ಕ್ವೈರಿನೋ ಅಥವಾ ಇನ್ಯಾವುದೋ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ, ನಿಮ್ಮ ಮೇಲೆ ಬಂದುಬಿಟ್ಟು ನಾವು ಸಿವಿಯರಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅನ್ನೋ ಥರ ಜಡ್ಜು ಮಾತಾಡ್ತಾ ಇರ್ತಾರೆ ಸಿಟ್ಟಲ್ಲಿ. ಆವಾಗ ಬಂದು ಸೀನಿಯರ್ ಆಫೀಸರ್ ನಾನು ಪೊಲೀಸ್ ಆಫೀಸರ್ ಆಗಿದ್ದಾಗ ಯಾವುದೇ ಒಂದು ಕೇಸ್ ಇದ್ರೇನು ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತೀನಿ ಅಂತಲೂ ಪ್ರಮಾಣ ವಚನ ಮಾಡಿದ್ದೆ, ಹಾಗಾಗಿ ಅದನ್ನು ನಾನು ಫಾಲೋ ಮಾಡಿದೆ ಅನ್ನೋ ಥರ ಹೇಳಿದಾಗ ಜಡ್ಜ್ ಬಂದು ಈಗ ನೀವು ಬಂದುಬಿಟ್ಟು ಸೀನಿಯರ್ ಆಫೀಸರ್ ಅಲ್ಲ, ಈಗ ಬಂದ್ಬಿಟ್ಟು ನೀವು ಜೂರಿಯಾಗಿ ಸೆಲೆಕ್ಟ್ ಮಾಡಿದ್ದೀರಾ, ರಿಟೈರ್ಡ್ ಆಗಿಬಿಟ್ಟಿದ್ದೀರಲ್ಲ, ಸೊ ಈಗ ಇಲ್ಲಿ ಏನಿರುತ್ತೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದನ್ನು ನೀವು ಫಾಲೋ ಮಾಡಬೇಕು. ಎನಿವೇ ನಿಮಗೆ ಬಂದುಬಿಟ್ಟು ಒಂದು ಸಿವಿಯರಾಗಿ ನಾವು ಶಿಕ್ಷೆ ಕೊಡ್ಬೋದು, ಬಟ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತು ಸರ್ವಿಸ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಮನ್ನು ಈ ಕೇಸಿಂದ ಮಾತ್ರ ತೆಗಿತೀವಿ, ಮತ್ತು ಇವನು ಹೀರೋನು ತೆಗಿತೀವಿ ಅನ್ನೋ ಥರ ಹೇಳುವಾಗ ಇಲ್ಲ ಈ ಕೇಸಲ್ಲಿ ಅವನಿಗೂ ಏನು ಸಂಬಂಧ ಇಲ್ಲ, ಇದೆಲ್ಲ ಬಂದು ಜಸ್ಟ್ ನಾನು ಅಷ್ಟೇ ನೋಡಿದ್ದು, ಅವರೇನು ಮಾಡಿಲ್ಲ ಅನ್ನೋ ಥರ ಸೀನಿಯರ್ ಆಫೀಸರ್ ಹೇಳ್ತಾ ಇರ್ತಾರೆ. ಆವಾಗ ಜಡ್ಜ್ ಬಂದುಬಿಟ್ಟು ಏನಪ್ಪ ನೀನು ಈ ಪೇಪರ್ನೆಲ್ಲನೂ ನೀನು ನೋಡ್ದ ಅಂತ ಕೇಳಿದಾಗ ಇಲ್ಲ ನಾನು ಯಾವುದು ಪೇಪರ್ ಯಾವುದು ನೋಡಿಲ್ಲ ಅಂತಾರೆ. ಮತ್ತು ಈ ಪೇಪರೆಲ್ಲ ಬಿಟ್ಟು ಇಲ್ಲಿ ನಾವೇನು ಸಾಕ್ಷಿ ಕೊಡ್ತೀವೋ ಅದರ ಪ್ರಕಾರ ನೀನು ನಿರ್ಧಾರ ಮಾಡಬೇಕು, ತೀರ್ಪು ಬರಿಬೇಕು, ಮಾಡ್ತೀಯಾ ಅಂತ ಕೇಳುವಾಗ ಹೀರೋ ಬಂದ್ಬಿಟ್ಟು ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಆಮೇಲೆ ಸರಿ ನೀನು ಹೋಗಿ ನೀನು ಅಂತ ಅವನ್ನ ಬಂದ್ಬಿಟ್ಟು ಹೀರೋನ ಕೋರ್ಟ್ ಒಳಗೆ ಕಳಿಸ್ಬಿಟ್ಟು ಸೀನಿಯರ್ ಆಫೀಸರ್ನ ಕೋರ್ಟಿಂದ ಆಚೆ ಅಂದರೆ ಮನೆಗೆ ಕಳಿಸ್ಬಿಡ್ತಾರೆ ಜಡ್ಜು. ಈ ಕಡೆ ನಮ್ಮ ಅಪರಾಧಿ ಪರ ಲಾಯರು
ನನಗೆ ಆ ಡಾಕ್ಯುಮೆಂಟ್ ಎಲ್ಲ ಕೊಡಿ, ಆ ಪ್ರಕಾರನೂ ನಾವು ಬಂದುಬಿಟ್ಟು ಎನ್ಕ್ವೈರಿ ಮಾಡಬೇಕು ಅಂತ ಕೇಳುವಾಗ ಜಡ್ಜು ನೀವು ಪರನ ವಿರೋಧನ ಒಟ್ಟಿನಲ್ಲಿ ನಿಮ್ಗೆ ಯಾವ ಡೈರೆಕ್ಷನ್ ಬೇಕೋ ಆ ಡೈರೆಕ್ಷನ್ ಎನ್ಕ್ವೈರಿ ಮಾಡಿ ಅಂತ ಸೀನಿಯರ್ ಆಫೀಸರ್ ಕೊಟ್ಟಿರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತಾರೆ. ಈ ಕಡೆ ಸೀನಿಯರ್ ಆಫೀಸರ್ ಹೋಗ್ತಾ ಗೌರ್ಮೆಂಟ್ ಲಾಯರ್ ನೋಡಿ, ನೀವು ಬಂದುಬಿಟ್ಟು ಕರೆಕ್ಟಾಗಿ ನೀವು ಎನ್ಕ್ವೈರಿ ಮಾಡಿಲ್ಲ, ನೀವು ಬರೀ ಒಂದು ಸೈಡ್ ಅಷ್ಟೇ ನೀವು ನೋಡಿದ್ದೀರಾ, ಇನ್ನೊಂದು ಸೈಡು ನೀವು ಎನ್ಕ್ವೈರಿ ಮಾಡಿದರೆ ಮೇ ಬಿ ಈ ಥರ ಮಿಸ್ಟೇಕ್ ಆಗೋಕ್ಕೆ ಸಾಧ್ಯ ಇಲ್ಲ, ನನ್ನ ಪ್ರಕಾರ ಅವನು ನಿರಪರಾಧಿ, ಅವನು ಅಪರಾಧಿ ಆಗಿರೋಕ್ಕೆ ಸಾಧ್ಯ ಇಲ್ಲ ನೋಡಿ ಅನ್ನೋ ಥರ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಬಂದ್ಬಿಟ್ಟು ಈ ಕಡೆ ಆ ಸೀನಿಯರ್ ಆಫೀಸರ್ ಬದಲು ಇನ್ನೊಂದು ಲೇಡಿ ಜೂರಿಯಾಗಿ ಸೆಲೆಕ್ಟ್ ಮಾಡಿ ಆ ಲೇಡಿನ ಬಂದು ಗುಂಪಲ್ಲಿ ಬಿಡ್ತಾರೆ. ಆವಾಗ ಬಂದ್ಬಿಟ್ಟು ನಮ್ಮ ಹೀರೋ ಒಳಗೆ ಬಂದಾಗ ಎಲ್ಲ ಏನಾಯಿತು, ಯಾಕೆ ಲೇಟು, ಏನಾಯಿತು ಅಂತ ಕೇಳಿದಾಗ ನಾನು ಅದನ್ನು ನಿಮಗೆ ತಿಳ್ಸಂಗಿಲ್ಲ ಅಂದಾಗ ಪರವಾಗಿಲ್ಲ ಏನಾಯಿತು ತಿಳಿಸು ಅಂತ ಎಲ್ಲರೂ ಪ್ರೆಷರ್ ಆಗ್ತಾ ಇರ್ತಾರೆ. ಆಗ ನಮ್ಮ ಹೀರೋ ಅವರು ಬೇರೆ ಡೈರೆಕ್ಷನಲ್ಲಿ ಅವ್ರಿಗೆ ಓನಾಗಿಯೇ ಎನ್ಕ್ವೈರಿ ಮಾಡ್ತಾಯಿದ್ರು, ಅದನ್ನು ನೋಡಿಬಿಟ್ಟೆ ಅವ್ರನ್ನ ಈ ಜೂರಿ ಸಿಸ್ಟಮಿಂದ ತೆಗೆದುಬಿಟ್ರು ಅಂದಾಗ ಹೌದಾ ಸರಿ, ಅವರು ಯಾವ ಥರ ಯಾವ ಆ್ಯಂಗಲಲ್ಲಿ ಅವರು ಎನ್ಕ್ವೈರಿ ಮಾಡ್ತಾಯಿದ್ರು ಅಂತ ಎಲ್ಲರೂ ಕೇಳ್ತಾ ಇರುವಾಗ ಅದು ಖಂಡಿತ ಬಂದು ಬೇರೆ ಯಾರೋ ಗಾಡಿ ಯಾವುದೆಲ್ಲ ಗುದ್ದಿ ಅದರಿಂದನೇ ಸತ್ತಿರಬೇಕು ಅನ್ನೋ ರೇಂಜಲ್ಲಿ ಅವರು ಎನ್ಕ್ವೈರಿ ಮಾಡ್ತಾಯಿದ್ರು ಅಂದಾಗ ಆ ಜೂರಿ ಸಿಸ್ಟಮಲ್ಲಿ ಒಂದು ಡಾಕ್ಟರ್ ಸ್ಟೂಡೆಂಟು ಹುಡುಗಿ ಬಂದ್ಬಿಟ್ಟು ಹೌದು ಇರಬೇಕು, ಮೇ ಬಿ ಯಾವುದೋ ಗಾಡಿನೇ ಗುದ್ದಿರಬೇಕು, ಯಾಕಂದರೆ ಯಾವುದೋ ಗಾಡಿಗೆ ಗುದ್ದಿರೆ ಮಾತ್ರೇ ಅದು ಎದೆ ಮೂಳೆ ರಿಪ್ಸ್ ಮುರಿಯೋ ಚಾನ್ಸಸ್ ಇರುತ್ತೆ, ಹೊಡೆದ್ರೆಲ್ಲನೂ ಮುರಿಯೋದಿಲ್ಲ, ಯಾವುದೋ ಗಾಡಿ ಗುದ್ದಿನೇ ಹೋಗಿರಬೇಕು ಅನ್ನೋ ಥರ ಸ್ಟೂಡೆಂಟ್ ಹೇಳುವಾಗ ಅಲ್ಲಿರೋರೆಲ್ಲರೂ ಸೇರಿ ಅವ್ರ ಮನಸ್ಸು ಎಲ್ಲರದ್ದು ಸ್ವಲ್ಪ ಪರಿವರ್ತನೆ ಆಗುತ್ತೆ. ಈ ಕಡೆ ಗೌರ್ಮೆಂಟ್ ಲಾಯರು ಎನ್ಕ್ವೈರಿನ ಸ್ಟಾರ್ಟ್ ಮಾಡಿರ್ತಾರೆ. ಆ ಸೀನಿಯರ್ ಆಫೀಸರ್ ಕೊಟ್ಟಿರೋ ಲಿಸ್ಟ್ನ ಇಟ್ಕೊಂಡು ಎಲ್ಲ ಕಡೆ ವಿಸಿಟ್ ಮಾಡಿ ಯಾವ ಗಾಡಿ ಎಲ್ಲಿತ್ತು, ಎಷ್ಟೊತ್ತಿಗಿತ್ತು, ಎಲ್ಲಿ ಗುದ್ದಿತು, ಏನು ಅಂತ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ನೋಡ್ರೆ ನಮ್ಮ ಜೂರೀಸ್ ಎಲ್ಲನೂ ಬಂದುಬಿಟ್ಟು ಕಮಿಟಿಯಲ್ಲಿ ಕೂತ್ಕೊಂಡು ಡಿಸ್ಕಷನ್ನು ತುಂಬ ಜೋರಾಗಿ ಹೋಗ್ತಾ ಇರುತ್ತೆ. ಈಗ ಬಂದ್ಬಿಟ್ಟು ಎಲ್ಲರೂ ಬಂದು ಡಿಸೈಡ್ ಮಾಡಬೇಕು, ವೋಟ್ ಹಾಕಬೇಕು ಯಾರ್ಯಾರು ಎಷ್ಟಿಷ್ಟು ಅಂತ. ಮುಂಚೆ ನೋಡಿದ್ರೆ 11 ಜನ ಅಪರಾಧಿ, ಒಬ್ಬರು ನಿರಪರಾಧಿ ಅಂತ ಹಾಕಿರು. ಬಟ್ ಈಗ ನೋಡಿದ್ರೆ ಅದರಲ್ಲಿ 6 ಜನ ಅಪರಾಧಿ, 6 ಜನ ನಿರಪರಾಧಿ ಅನ್ನೋ ಥರ ವೋಟ್ ಹಾಕಿರ್ತಾರೆ. ಸೊ ಈಗ ಬಂದ್ಬಿಟ್ಟು ನಮ್ಮ ಈ ದಡಿಯ ಬಂದ್ಬಿಟ್ಟು ಒಬ್ಬರು ಆ ಕಡೆನೋ ಈ ಕಡೆನೋ ಹೋಗಬೇಕು, ಇಲ್ಲಾಂದರೆ ಮತ್ತೆ ಫಸ್ಟಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ದಡಿಯ ಬಂದ್ಬಿಟ್ಟು ಇಲ್ಲ ಅವನು ಅಪರಾಧಿನೇ, ಯಾಕಂದರೆ ಅವ್ನ ಮೈ ಮೇಲೆ ನೋಡಿ ಈ ಟ್ಯಾಟು ಇದೆ, ಈ ಸ್ನೇಕ್ ಟ್ಯಾಟು, ಇವರೆಲ್ಲ ಬಂದ್ಬಿಟ್ಟು ಡ್ರಗ್ಸು ಸ್ಮಗ್ಲಿಂಗು ಈ ಥರ ಮಾಡ್ತಾ ಇರ್ತಾರೆ, ಇವರು 100%, ಯಾಕಂದರೆ ನಾನು ಪಬ್ ಬಿಟ್ಕೊಂಡು ನಡೆಸ್ತಾ ಇರ್ತಾನೆ, ಇಲ್ಲಿ ಇಂಥವ್ರನ್ನೆಲ್ಲ ಸುಮಾರು ನೋಡಿರ್ತಾನೆ, ಹಾಗಾಗಿ ಇವನು 100% ಕನ್ಫರ್ಮ್ ಆಗಿ ಹೇಳ್ತಾನೆ ಅವನೇ ಸರಿ ಇಲ್ಲ, ಅವನೇ ಹೊಡೆದು ಸಾಯಿಸಿರ್ತಾನೆ, ಅವನೇ ಕೊಲೆಗಾರ ಅಂತ. ಯಾಕಂದರೆ ಇವ್ರ ಮಗಳು ಇಂಥವನ್ನೊಬ್ಬನ ಕೈಲಿ ಸಿಕ್ಕಿನೇ ಸತ್ತೋಗಿರ್ತಾರೆ. ಹಾಗಾಗಿ ದಡಿಯನಿಗೆ ಆ ಮೇಲಿರೋ ಸಿಟ್ಟನ್ನ ಇಲ್ಲಿ ಬಂದ್ಬಿಟ್ಟು ಅವನು ತೀರ್ಪಾಗಿ ಹೇಳ್ತಾ ಇರ್ತಾನೆ. ಈ ಕಡೆ ಇವರು ಬಂದ್ಬಿಟ್ಟು ಹೌದು ಕರೆಕ್ಟು, ಆ ಹುಡುಗಿಗೆ ಒಂದು ನ್ಯಾಯ ಬೇಕಲ್ಲ ಅಂತ ಕೇಳ್ತಿರುವಾಗ ಹೀರೋ ಹೇಳ್ತಾನೆ ಆ ಹುಡುಗಿಗೆ ನ್ಯಾಯ ಬೇಕು ಅನ್ನೋದು ಇಲ್ಲಿ ಕಾನ್ಸೆಪ್ಟ್ ಅಲ್ಲ, ಅವನು ಅಪರಾಧಿನ ನಿರಪರಾಧಿನ ಅನ್ನೋದು. ಈಗ ಇನ್ ಕೇಸ್ ಏನಾದ್ರು ನಿಮ್ಗೆ ಮಗ ಇದ್ದು ಅವನೇನಾದರೂ ಈಗ ಅಪರಾಧಿ ಜಾಗದಲ್ಲಿದ್ದರೆ ನೀವೇನು ಮಾಡ್ತಾಯಿದ್ರಿ ಅನ್ನೋ ಥರ ಕ್ವಶನ್ ಕೇಳಿದಾಗ ಎಲ್ಲರೂ ಒಂದು ನಿಮಿಷ ಸೈಲೆಂಟ್ ಆಗಿಬಿಡ್ತಾರೆ. ಎಲ್ಲರೂ ಅದನ್ನು ತುಂಬ ಡೀಪಾಗಿ ತೊಗೊಂಡು ಯೋಚನೆ ಮಾಡ್ತಾಯಿರ್ತಾರೆ. ಒಂದು ಅಪರಾಧಿಗೆ ಇಲ್ಲಿ ಶಿಕ್ಷೆ ಆಗಬಾರ್ದು ಅನ್ನೋದೇ ನಾವು ಯೋಚನೆ ಮಾಡಬೇಕಾದ ವಿಷಯ ಅಂತ ಹೇಳುವಾಗ ಎಲ್ಲರೂ ಒಂದು ನಿಮಿಷ ಸೈಲೆಂಟಾಗಿ ಕೇಳಿಸ್ಕೊಂಡು ಹೌದು ಅಂತ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಬಂದು ನಮ್ಮ ಗೌರ್ಮೆಂಟ್ ಲಾಯರು ಆ ತಾತ ಒಂದು ಸಾಕ್ಷಿಯಲ್ಲಿ ಇರ್ತಾರಲ್ಲ, ಆ ತಾತನ ಮನೆಗೆ ಭೇಟಿ ಮಾಡಿ ನೀವು ಅವತ್ತು ಅವ್ರನ್ನೇನ ನೋಡಿದ್ದಂದರೆ ನಾನು ಯಾರು ಸಹವಾಸನೂ ಬೇಡ ಅಂತ ನಾನು ಸಪ್ರೇಟಾಗಿ ನಿಮ್ಮದೇ ಆಗಿದ್ದೀನಿ. ಆವತ್ತು ಬಂದುಬಿಟ್ಟು ಪೊಲೀಸವ್ರು ಬಂದು ಒಂದು ಫೋಟೋ ತೋರಿಸಿದ್ರು, ಇವ್ರೇನಂತ. ಪೊಲೀಸವ್ರಿಗೆ ಗೊತ್ತಿರತ್ತಲ್ಲ ಎಲ್ಲನೂ ಕಳ್ಳ ಯಾರು ಅಂತ. ಅವ್ರು ಬಂದು ನನ್ನ ಕೇಳಿದಾಗ ನಾನು ಹೌದು ಅಂತ ಹೇಳಿದೆ. ಬಟ್ ನಾನು ನೋಡಿದ್ದು ನಿಜ, ಒಬ್ಬ ಕಾರಿಂದ ಇಳಿದು ನೋಡ್ಬಿಟ್ಟು ಹೋದ ಅಂತ ಹೇಳ್ಬಿಟ್ಟು ಈ ತಾತನಿಗೆ ಬಂದು ಒಂಟಿಯಾಗಿರೋದ್ರಿಂದ ಪೊಲೀಸವ್ರು ಬರೋದು, ಮಾತಾಡ್ಸೋದು, ಕೋರ್ಟ್ಗೆ ಹೋಗೋದು ಬರೋದು ಅದೆಲ್ಲ ತುಂಬ ಒಂಥರ ನೆಗ್ಲೆಕ್ಟ್ ಆಗಿರೋರನ್ನ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟಂಗೆ ತಾತನಿಗೆ ಒಂಥರ ಖುಷಿ. ಅದನ್ನೇ ಈ ತಾತ ಹೇಳ್ತಾ ಇರ್ತಾರೆ. ಆವಾಗ ನಮ್ಮ ಗೌರ್ಮೆಂಟ್ ಲಾಯರ್ಗೆ ಒಂದೇ ಬೇಜಾರಾಗ್ತಾಯಿರುತ್ತೆ. ಲಾಸ್ಟಲ್ಲಿ ತಾತ ನಾನು ಕರೆಕ್ಟಾಗಿ ತಾನೇ ಸಾಕ್ಷಿ ಇಲ್ಲದೆ ಅವನೇ ತಾನೇ ಅಪರಾಧಿ ಅಂತ ಒಂದು ಕ್ವಶನ್ ಕೇಳ್ತಾರೆ. ಗೌರ್ಮೆಂಟ್ ಲಾಯರ್ಗೆ ಬೇಜಾರಾಗಲಿಂದ ಹೊರಟು ಬಿಡ್ತಾರೆ. ಈ ಕಡೆ ನಮ್ಮ ಜೂರೀಸ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾಯಿರ್ತಾರೆ. ಏನೇ ಡಿಸೈಡ್ ಮಾಡ್ರೇನು 6 ಜನ ಅಪರಾಧಿ 6 ಜನ ನಿರಪರಾಧಿ ಅಂತಲೇ ಬರುತ್ತೆ. ಸೊ ಏನು ಮಾಡೋದು ಇವಾಗ, ಯಾರು ಒಂದು ಓಟ್ ಎಕ್ಸ್ಟ್ರಾನು ಹೋಗ್ತಾಯಿಲ್ಲ ಕಡಿಮೆನೂ ಹೋಗ್ತಾಯಿಲ್ಲ ಅಂತ ಜೂರೀಸ್ ಎಲ್ಲ ಕೂತ್ಕೊಂಡು ಇದೇ ನಮ್ಮ ತೀರ್ಪು ಅಂತ ಹೇಳ್ಬಿಡೋಣ ಅಂತ ಕೇಳುವಾಗ ಅದರಲ್ಲೊಬ್ಬ ಇಲ್ಲ ಅನ್ನೋ ಒಂದು ಐಡಿಯಾ ಇದೆ ಆ ಥರ ಮಾಡೋಣ ಅಂದಾಗ ಆ ಟೀಮ್ನ ಲೀಡರ್ ಹೋಗ್ಬಿಟ್ಟು ಜಡ್ಜ್ ಹತ್ರ ಹೇಳ್ತಾರೆ, ನಾವು ಬಂದ್ಬಿಟ್ಟು ಅದು ಯಾವ ಇನ್ಸಿಡೆಂಟ್ ನಡೀತಲ್ಲ ಆ ಜಾಗನ ಒಂದು ಸತಿ ವಿಸಿಟ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳುವಾಗ ಜಡ್ಜು ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದೆ ಅಂತ ಗೌರ್ಮೆಂಟ್ ಲಾಯರು ಮತ್ತು ಪರ ವಿರೋಧ ಲಾಯರ್ನ ಕೇಳಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಸರಿ ಅಂತ ಇವರಿಗೆ ಪರ್ಮಿಷನ್ ಗ್ರಾಂಟೆಡ್ ಆಗುತ್ತೆ. ಅಲ್ಲೋಗಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲನೂ ಗೈಡ್ಲೈನ್ಸ್ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆಮೇಲೆ ಈ ಕಡೆ ನೋಡಿದ್ರೆ ಗೌರ್ಮೆಂಟ್ ಲಾಯರು ಎಲ್ಲ ಮನೇನ ಟಿಕ್ ಮಾಡ್ಕೊಂಡು ಬರ್ತಾರೆ. ಲಾಸ್ಟಲ್ಲಿ ಒಂದು ಮನೆ ಮಿಸ್ ಆಗಿರುತ್ತೆ. ಆ ಮನೆಗೆ ಬಂದು ಡೋರ್ ತಟ್ತಾರೆ. ಒಂದು ಲೇಡಿ ಅಂದರೆ ನಮ್ಮ ಹೀರೋಯಿನ್ ಬಂದು ಬರ್ತಾರೆ ಆಚೆ. ಸೊ ಆ ಡೇಟಲ್ಲಿ ಅಕ್ಟೋಬರಲ್ಲಿ ನಿಮ್ಮ ಕಾರು
ಎಲ್ಲೋಗಿತ್ತು ಏನು ಅಂತೆಲ್ಲ ಕೇಳಿದಾಗ ಹೌದು ಅವತ್ತೊಂದು ಜಿಂಕೆಗೆ ನಾನಲ್ಲ ನಮ್ಮ ಮನೆಯವ್ರು ಗುದ್ದುಬಿಟ್ರು ಅಂತ ಬಂದು ಹೇಳಿದ್ರು. ಅವತ್ತೊಂದು ಗಾಡಿಗೆ ಒಂದು ಜಿಂಕೆಗೆ ಗುದ್ದಿದ್ದಾರೆ ಅಂತ ಹೇಳಿದಾಗ ಹೌದು ಅಕ್ಕ ಹೌದು ಜಿಂಕೆನೇನಂದ ಹೌದು ಜಿಂಕೆನೇ ಅಂತಲೇ ಹೇಳಿದ್ರು. ಅಂತ ಹೇಳಿದಾಗ ಲಾಯರು ಸರಿ ಅಂತ ಟಿಕ್ ಮಾಡಿಕೊಂಡು ಇವ್ರ ಮೇಲೇ ಡೌಟ್ ಪಟ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಬಂದು ನಮೀರು ಅವರ ಕ್ಲಬ್ ಮೆಂಬರ್ ಆಗಿರೋ ಲಾಯರ್ನ ಹೋಗಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಇದೇ ಥರ ಹೋಗ್ತಾ ಇದೆ ಕೇಸು ಮತ್ತೆ ಓಪನ್ ಆಗುತ್ತೆ ಮತ್ತು ನಿಮಗೆ ಜೀವಾವಧಿ ಶಿಕ್ಷೆ ಅಂತೂ ಕನ್ಫರ್ಮ್ ಆಗುತ್ತೆ ಅನ್ನೋ ಥರ ಅವನು ಲಾಯರ್ ಹೇಳಿರ್ತಾನೆ. ಹೀರೋ ಬಂದ್ಬಿಟ್ಟು ಈ ಕಾರ್ನ ಸೇಲ್ ಮಾಡೋಣ ಅಂತ ಕಾರ್ನ ಬಗ್ಗಿ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ನೋಡುವಾಗ ಹೀರೋಯಿನ್ ಬಂದು ಇವತ್ತು ಗೌರ್ಮೆಂಟ್ ಲಾಯರ್ ಬಂದಿದ್ದರು. ನಿಜ ಎಲ್ಲೋ ನೀನು ಅವತ್ತಿನ ಜಿಂಕೆಗೆ ಗುದ್ದ ಅಥವಾ ಬೇರೆ ಯಾವ್ದಾದ್ರು ಹುಡುಗಿಗೇನು ಗುದ್ದ ಅಂತ ಕೇಳಿದಾಗ ಹೀರೋ ಇಲ್ಲ ನಾನು ಬಂದ್ಬಿಟ್ಟು ಅವತ್ತು ಕುಡಿಯೋಣ ಅಂತ ಹೋಗಿದ್ದೆ. ಏನು ಕುಡಿಯೋಣ ಅಂತ ಹೋಗಿದ್ದೆ? ಹೌದು ಆ ಇನ್ಸಿಡೆಂಟ್ ಆಗಿತ್ತಲ್ಲ, ನಮಗೆ 2 ಟ್ವಿನ್ಸ್ ಮಗು ಹುಟ್ಟಿ ತೀರ್ಕೊಳ್ತಲ್ಲ, ಸೊ ಅದನ್ನ ಮರೆಯೋಕ್ಕಾಗ್ತಾಯಿದ್ದಿಲ್ಲ, ಕುಡಿಯೋಣ ಅಂತ ಹೋಗಿದ್ದು ನಿಜ, ಕುಡಿಯೋಕ್ಕೆ ಆರ್ಡ್ರು ಮಾಡಿದ್ದು ನಿಜ, ಬಟ್ ಕುಡಿಯೋಕ್ಕೆ ಮನಸ್ಸು ಬಂದಿಲ್ಲ. ಮತ್ತು ನಾನು ರಿಟರ್ನ್ ಬರ್ತಾಯಿದ್ದೆ, ಜೋರಾಗಿ ಮಳೆ ಬರ್ತಾಯಿತ್ತು. ಆವಾಗ ನಾನೇನು ಗುದ್ದಂಗಿತ್ತು, ಕೆಳಗಿಲ್ದು ನೋಡಿದಾಗ ಅಲ್ಲಿ ಜಿಂಕೆ ಕ್ರಾಸ್ ಮಾಡೋಂಥ ಬೋರ್ಡ್ ಮಾತ್ರ ಇತ್ತು. ನಾನು ಯಾರು ಗುದ್ದಿದೆ ಏನು ಅಂತ ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಫೀಲ್ ಮಾಡ್ತಾಯಿರ್ತಾನೆ. ಈ ಕಡೆ ಗೌರ್ಮೆಂಟ್ ಲಾಯರು ಅಕ್ಯೂಸ್ನ ನೋಡೋದಕ್ಕೆ ಅಲ್ಲಿ ಜೈಲಿಗೆ ಬಂದಿರ್ತಾರೆ. ಜೈಲಲ್ಲಿ ಬಂದು ಇನ್ನೊಂದು ಸತಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಿರ್ತಾರೆ. ನಮ್ಮ ಲಾಯರ್ಗೆ ಏನಂದರೆ ಅವ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ನು ಬಂದು ಹೌದು ಅವತ್ತು ಹೋಗಿದ್ದು ನಿಜ, ಜಗಳ ಮಾಡಿದ್ದು ನಿಜ, ಫಾಲೋ ಮಾಡ್ಕೊಂಡು ಹೋಗಿದ್ದು ನಿಜ, ಬಟ್ ನಾನು ಬೇರೆ ರೂಟಲ್ಲಿ ಹೋದೆ, ಅವಳನ್ನ ನಾನು ಸಾಯಿಸಿಲ್ಲ. ನನಗೇನೊಂದು ಪಕ್ಷತಾಪ ಅಂದರೆ ನಾನು ಅವತ್ತು ಅವ್ಳು ಫಾಲೋ ಮಾಡ್ಕೊಂಡು ಹೋಗಿದ್ರೆ ಅವಳನ್ನ ಬದುಕಿಸ್ಬೋದಾಗಿತ್ತು. ನಾನು ಅವಳು ಹಂಗೆ ಬಿಟ್ಟು ಹೋಗಿದ್ದೆ, ಅವಳು ಸತ್ತೋಗ್ಬಿಟ್ಲು, ಅದೊಂದೇ ನನಗೆ ಬೇಜಾರು ಅನ್ನೋ ಥರ ಹೀರೋ ಎಕ್ಸ್ಪ್ಲೇನ್ ಮಾಡಿಟ್ಟು ಕೋಪದಲ್ಲಿ ಎದ್ದು ಹೋಗ್ಬಿಡ್ತಾನೆ. ಸೊ ಆವಾಗ ನಮ್ಮ ಗೌರ್ಮೆಂಟ್ ಲಾಯರ್ಗೆ ಅರ್ಥ ಆಗುತ್ತೆ. ಈ ಕಡೆ ನಮ್ಮ ಜೂನಿಯರ್ಸ್ ಎಲ್ಲ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ಬಾರಲ್ಲೆಲ್ಲನೂ ಬಂದ್ಬಿಟ್ಟು ಎಲ್ಲಿ ಹೇಗೆ ಕೂತಿರು, ಏನಾಯಿತು, ಹೆಂಗೆ ಗಲಾಟೆ ಆಯಿತು, ಏನು ಎತ್ತ ಅಂತೆಲ್ಲನೂ ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ನೆನೆಸಿ ನೋಡ್ತಾ ಇರ್ತಾರೆ. ಹೀರೋನು ಆವತ್ತು ಆ ಬಾರ್ಗೆ ಹೋಗಿರ್ತಾನೆ. ಸೊ ಅವನೇನೇನು ಮಾಡ್ತಾಯಿದ್ದ ಅಂತ ಅವನು ಒಂದು ಕಡೆ ನೆನೆಸಿ ನೋಡ್ತಾ ಇರ್ತಾನೆ. ಈ ಕಡೆ ಬಂದ್ಬಿಟ್ಟು ಇವರೆಲ್ಲನೂ ಪಬ್ಬು ಬಾರು ಎಲ್ಲ ವಿಸಿಟ್ ಮಾಡಾದಮೇಲೆ ನೆಕ್ಸ್ಟು ಆ ಫ್ಲೈಓವರ್ ಹತ್ರ ಹೋಗ್ಬೇಕಿರುತ್ತೆ. ಸೊ ಅವತ್ತು ಹೀರೋ ಹೆಂಗೆ ಹೋದ ಏನು ಅಂತ ಅವನು ಅದನ್ನು ರೀಕಾಲ್ ಮಾಡ್ತಾ ಇರ್ತಾನೆ. ಅಲ್ಲಿ ಬಂದು ದಡಿ ಹೇಳ್ತಾನೆ, ಇದೆಲ್ಲ ನೋಡ್ತಾ ಇದ್ದರೆ ನೀನು ಅವತ್ತು ನೋಡಿದ್ರೆ ವಾದ ವಿವಾದ ಮಾಡಾಗ ವಾಂತಿ ಮಾಡ್ತಾಯಿದ್ದೆ, ಇವತ್ತು ಯಾಕೋ ಒಂಥರ ಬೈದಲ್ಲಿದೆಯಾ ಅಂತ ಕೇಳ್ತಾನೆ ದಡಿಯ. ಆ ಹೀರೋಗೆ ಒಂದು ನಿಮಿಷ ಭಯ ಆಗಿಬಿಡುತ್ತೆ, ಎಲ್ಲಿ ನನ್ನ ಮೇಲೆ ಏನಾದರೂ ಡೌಟ್ ಬಂದುಬಿಡತ್ತಾ ಅಂತ ಕಾಯಿನ ಕೆಳಗೆ ಹಾಕ್ಬಿಡ್ತಾನೆ. ಆವಾಗ ಈ ದಡಿಯ ಇದ್ಕೊಂಡು ಇಲ್ಲ ಅವನೇ ಸಾಯಿಸಿರ್ತಾನೆ ನೋಡು, ಈ ಕಲ್ಲಿಂದ ಹೊಡೆದು ಸಾಯಿಸ್ಬಿಟ್ಟು ಕಲ್ಲನ್ನು ತೆಗೆದು ಇದೇ ಥರ ನೀರಲ್ಲಿ ಹಾಕ್ಬಿಟ್ಟಿರ್ತಾನೆ ಎವಿಡೆನ್ಸ್ನು ಅಂತ ಒಂದು ಕಲ್ಲನ್ನ ತೆಗೆದು ನೀರಲ್ಲಿ ಹಾಕ್ಬಿಟ್ಟು ಅವನೇನೇ ಸಾಯಿಸಿರೋದು 100% ಅವ್ನು ಶಿಕ್ಷೆ ಆಗಲೇಬೇಕು ಅನ್ನೋ ಥರ ಈ ದಡಿಯ ಬಂದ್ಬಿಟ್ಟು ವಾದ ಮಾಡ್ತಾಯಿರ್ತಾನೆ. ನಮ್ಮ ಹೀರೋ ಏನು ಹೇಳ್ದಿರ ಮೌನವಾಗಿ ಎಲ್ಲನೂ ಕೇಳಿಸ್ಕೊಳ್ತಾ ಇರ್ತಾನೆ. ಆಮೇಲೆ ವಿಸಿಟ್ ಮುಗಿಸ್ಕೊಂಡು ಎಲ್ಲ ಜೂರಿಯರ್ಸು ಬಂದು ಗಾಡಿದೆಲ್ಲ ಹತ್ಕೊಂಡು ಕೋರ್ಟ್ಗೆ ಬರ್ತಾರೆ. ಅಕ್ಯೂಸ್ಟ್ನು ಬಂದು ಕೋರ್ಟ್ಗೆ ಬರ್ತಾನೆ. ಅಲ್ಲಿ ಬಂದಾದಮೇಲೆ ಇವರು ಫೈನಲಾಗಿ ಜೂರಿಯರ್ಸು ಏನೇನು ಬರ್ಕೊಟ್ಟಿರ್ತಾರಲ್ಲ ಆ ಡೀಟೇಲು ತೀರ್ಪು ಅದನ್ನು ಬಂದು ಜಡ್ಜ್ಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ನೋಡ್ರೆ ನಮ್ಮ ಹೀರೋ ಬಂದಿರಲ್ಲ, ಇನ್ನು ಮಿಕ್ದವ್ರೆಲ್ಲರೂ ಇರ್ತಾರೆ. ಜಡ್ಜು ಅದನ್ನು ತೆಗೆದು ಓದ್ತಾರೆ. ಆ ಫೈನಲ್ ರಿಪೋರ್ಟಲ್ಲಿ ಏನಿರುತ್ತಂದರೆ ಎಲ್ಲರೂ ಬಂದ್ಬಿಟ್ಟು ಸ್ಪಷ್ಟವಾಗಿ ಆರೋಪಿನೇ, ಅವನು ಅಪರಾಧಿನೇ ಅಂತ ತೀರ್ಪು ಕೊಟ್ಟಿರ್ತಾರೆ. ಇದನ್ನು ಜಡ್ಜು ಓದ್ಬಿಟ್ಟು ಆರೋಪಿಗೆ ಏನು ಶಿಕ್ಷೆ ಅಂತ ನೆಕ್ಸ್ಟ್ ವೀಕಲ್ಲಿ ಅನೌನ್ಸ್ ಮಾಡ್ತೀವಿ. ಈಗ ಬಂದ್ಬಿಟ್ಟು ಆರೋಪಿನ ನೀವು ಕಸ್ಟಡಿಗೆ ತೊಗೊಳ್ಳಿ, ಜೈಲಿಗೆ ಹಾಕಿ ಅನ್ನೋ ಥರ ಹೇಳ್ತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ ಲಾಯರ್ಗೆ ಒಂದು ತೃಪ್ತಿ ಇರಲ್ಲ, ಒಂದು ಖುಷಿ ಇರಲ್ಲ, ಮನಸ್ಸಿಗೇನೋ ಒಂಥರ ಸಂಕಟ ಬೇಜಾರು. ಅದಾದಮೇಲೆ ಅಕ್ಯೂಸ್ಟೂ ಒಂಥರ ಸಪ್ಪಿಗೆ ಬೇಜಾರಾಗಿ ಜೈಲಿಗೆ ಈ ಕಡೆ ಮುಖ ಮಾಡ್ತಾನೆ. ವಿರೋಧ ಪಕ್ಷ ಲಾಯರ್ಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋಗೆ ಮಗು ಆಗಿರುತ್ತೆ, ಹಾಗಾಗಿನೇ ಅವರು ಕೋರ್ಟಿಗೆ ಬಂದಿರಲ್ಲ. ಇವರಿಗೆ ಬಂದ್ಬಿಟ್ಟು ಇದೇ ಥರ 1 ವರ್ಷಕ್ಕೆ ಹಿಂದೆ 2 ಮಕ್ಕಳು ಹುಟ್ಟಿ ಸತ್ತೋಗಿರುತ್ತೆ, ಟ್ವಿನ್ಸು ಸತ್ತಿ ಹುಟ್ಟಿರುತ್ತೆ. ಅದನ್ನೆಲ್ಲ ನೆನಪು ಮಾಡ್ಕೊಂಡಿರುವಾಗ ಪೊಲೀಸ್ ವ್ಯಾನ್ ಸೌಂಡ್ ಕೇಳುತ್ತೆ. ಹೀರೋ ಬಂದು ಗಾಬರಿಯಿಂದ ಬೈದಲ್ಲಿ ಎದ್ದು ಬಂದು ಆಚೆ ನೋಡ್ತಾ ಇರ್ತಾನೆ ವಿಂಡೋದಲ್ಲಿ, ಪೊಲೀಸ್ ಏನು ಬರ್ತಾರೆ ಅರೆಸ್ಟ್ ಮಾಡ್ತಾಯಿರಂತ. ಹೀರೋಯಿನ್ ಬಂದು ಏನು ಹೆದರಬೇಡ, ಇದೆಲ್ಲನೂ ಬಂದ್ಬಿಟ್ಟು ನೀನು ಏನು ತಪ್ಪು ಮಾಡಿದೆ ಅಂದ್ಕೊಳ್ಬೇಡ, ಈ ವಿಷಯದಲ್ಲಿ ಬೇಕಂದರೆ ನೀನು ತಪ್ಪು ಮಾಡಿರ್ಬೋದು, ಬಟ್ ಅವ್ನು ಬಂದು ತುಂಬ ಒಳ್ಳೆಯವನಲ್ಲ, ಅವನು ಬಂದ್ಬಿಟ್ಟು ಡ್ರಗ್ಸು ಸ್ಮಗ್ಲಿಂಗು ಏನೇನೋ ವ್ಯವಹಾರ ಮಾಡಿ ಸುಮಾರು ತಪ್ಪು ಕೆಲಸ ಮಾಡಿದ್ದಾನೆ, ಆ ಶಿಕ್ಷೆಯಿಂದ ಅವ್ನು ತಪ್ಪಿಸ್ಕೊಂಡಿಲ್ಲ, ಬಟ್ ಈ ಶಿಕ್ಷೆ ಅವನಿಗೆ ಸಿಕ್ಕಿದೆ. ಈ ಕಡೆ ಲಾಯರು ಬರ್ತಾರೆ ಆಫೀಸ್ಗೆ. ಅಲ್ಲೊಂದು ಬೊಕ್ಕೆ ಮತ್ತೊಂದು ಲೆಟ್ರ್ ಇರುತ್ತೆ. ಲೆಟ್ರನ್ನ ತೊಗೊಂಡು ಸೀದಾ ಕೋರ್ಟ್ಗೆ ಹೋಗ್ತಾರೆ. ಯಾಕಂದರೆ ಇವತ್ತು ಅಕ್ಯೂಸ್ಟ್ಗೆ ಏನು ಶಿಕ್ಷೆ ಅಂತ
ಜಡ್ಜು ಡಿಸೈಡ್ ಮಾಡೋ ದಿನ. ಅಲ್ಲಿ ಹೋಗ್ಬಿಟ್ಟು ಆ ಲೆಟ್ರ್ ಏನಂತ ಓಪನ್ ಮಾಡಿ ನೋಡುವಾಗ ಲಾಯರು ಅದು ಬಂದು ಆ ಹುಡುಗಿಯವ್ರ ಅಪ್ಪ ಅಮ್ಮ ಬರೆದಿರ್ತಾರೆ. ನ್ಯಾಯ ಕೊಡಿಸಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳಿ, ಅಕ್ಯೂಸ್ಟ್ಗೆ ಶಿಕ್ಷೆ ಕೊಡಿಸಿದ್ದಕ್ಕೂ ಟ್ಯಾಂಕ್ಸ್ ಅಂತೇಳಿ ಲೆಟ್ರ್ ಬರೆದಿರ್ತಾರೆ. ಬಟ್ ಆ ಲೆಟ್ರ್ ನೋಡಿ ಖುಷಿ ಪಡೋ ಮನಸ್ಸಲ್ಲಿ ನಮ್ಮ ಗೌರ್ಮೆಂಟ್ ಲಾಯರ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವನೊಬ್ಬ ನಿರಪರಾಧಿ ಅಂತ. ಬಟ್ ಏನೂ ಮಾಡೋಕ್ಕಾಗದಿರೋ ಒಂದು ಪರಿಸ್ಥಿತಿಯಲ್ಲಿ ಕೂತಿರ್ತಾರೆ. ಈ ಕಡೆ ನೋಡಿದ್ರೆ ಜಡ್ಜ್ ಬರ್ತಾರೆ. ಬಂದ ತಕ್ಷಣ ಅಕ್ಯೂಸ್ಟು ಮತ್ತು ಆಪೋಸಿಟ್ ಪರ ಲಾಯರ್ ಎದ್ದು ನಿಲ್ತಾರೆ. ಆಗ ಜಡ್ಜು ಆರೋಪಿನೇ ಅಪರಾಧಿ ಅಂತ ತೀರ್ಮಾನ ಆಗಿರೋದ್ರಿಂದ ಅವ್ರಿಗೆ ಜೀವಾವಧಿ ಶಿಕ್ಷೆನ ವಿಧಿಸ್ತಾರೆ. ಅದು ಬಂದು ಜಾಮೀನು ರಹಿತ, ಅಂದರೆ ಜಾಮೀನಲ್ಲಿ ಕೂಡ ಆಚೆ ಬರೋಕ್ಕಾಗ್ದಿರೋ ಜೀವಾವಧಿ ಶಿಕ್ಷೆನ ವಿಧಿಸಿ ತೀರ್ಪನ್ನ ಬರೀತಾರೆ. ಅದನ್ನು ನಾವು ಕೇಳಿಸ್ಬಿಟ್ಟು ಹೀರೋಗೆ ತುಂಬ ಬೇಜಾರಾಗುತ್ತೆ. ದುಃಖ ತಡೆಯೋಕ್ಕಾಗ್ದಿರೋ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಬಟ್ ಈ ಕಡೆ ಬಂದು ನಮ್ಮ ಗೌರ್ಮೆಂಟ್ ಲಾಯರು ಅವ್ನು ಫೀಲ್ ಮಾಡೋದೆಲ್ಲ ನೋಡಿ ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಏನು ಮಾಡೋಕ್ಕಾಗ್ದಿರೋ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಲಾಯರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗಂತೂ ಒಂದು ಅರ್ಥ ಆಗಿರಲ್ಲ. ಆ ಹುಡುಗಿ ಅಂದರೆ ಹೀರೋಯಿನ್ನ ಹೋಗಿ ಎನ್ಕ್ವೈರಿ ಮಾಡಿರ್ತಾರಲ್ಲ, ಸೊ ಅಲ್ಲಿ ಆ ರೂಟಲ್ಲಿ ಹೋಗಿದ್ದು ಗುದ್ದಿದ್ದು, ಮೇ ಬಿ ಅವನೇ ಬಂದು ಗೊತ್ತಿಲ್ಲದ್ರೆ ಗುದ್ದಿರ್ಬೋದು, ಹಂಗೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಆ ಅಕ್ಯೂಸ್ಟು ಬಂದು ಇಲ್ಲಿ ಜೂರಿ ಸಿಸ್ಟಮಲ್ಲಿ ಅವನೊಬ್ಬ ಜೂರಿಯಾಗಿರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಗೂಗಲಲ್ಲಿ ಆ ಹುಡುಗಿ ಅವ್ರ ಹಸ್ಬೆಂಡ್ ಯಾರು ಅಂತ ನೋಡ್ತಿರುವಾಗ ಅದು ಈ ಜೂರಿನೇ ಆಗಿರುತ್ತೆ. ಓ ಮೈ ಗಾಡ್, ಇವನೇನಾ ಅಂತ ಹಿಂದೆ ತಿರುಗಿ ನೋಡಿದ್ರೆ ಜೂರಿ ಇರೋದಿಲ್ಲ. ಆಮೇಲೆ ಅವ್ನು ನೋಡ್ಕೊಂಡು ಆಚೆ ಬರೋವಾಗ ಆಚೆ ಕೂತಿರ್ತಾನೆ. ಆಮೇಲೆ ಬಂದು ಏನು ನಡೀದೇ ಇರ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು ಹೇ ಹಾಯ್ ಅಂತಾರೆ. ಅವನು ಹಾಯ್ ಅಂತಾನೆ. ಏನು ಇವತ್ತು ಬಂದಿದ್ದೀರಾ ಅಂದರೆ ಏನು ನಡೆಯುತ್ತೆ ಅಂತ ನೋಡೋಣ ಅಂತ ಬಂದೆ ಅಂತ ಅವನು ಹೇಳ್ತಾನೆ. ಆಮೇಲೆ ನಿಮ್ಮನ್ನು ನೋಡೋಕ್ಕೆ ತುಂಬ ಟಯರ್ಡ್ ಆಗಿರೋ ಥರ ಕಾಣ್ತಾ ಇದೆಯಲ್ಲ ಮೇಡಮ್ ಅಂತಾರೆ. ಅದಕ್ಕೆ ಅವರು ಲೇಡಿನೂ ನೀವು ನೋಡೋಕ್ಕೂ ಅದೇ ಥರ ಟಯರ್ಡ್ ಆಗಿನೇ ಇದ್ದೀರಲ್ಲ ಅಂತ ಕೇಳ್ತಾರೆ. ಆಮೇಲೆ ಎಲೆಕ್ಷನಲ್ಲಿ ಲಾಯರ್ ಗೆದ್ದಿರ್ತಾರೆ. ಆಗ ಈ ವಿಷಯ ಹೇಳ್ತಾನೆ, ನೀವು ಸಿಕ್ಕಿರೋ ಇದನ್ನ ಇಟ್ಕೊಂಡು ಜನಕ್ಕೆ ಎಲ್ಲನೂ ಒಳ್ಳೇದು ಮಾಡಿ ಅಂತ ಅಡ್ವೈಸ್ ಮಾಡ್ತಾನೆ. ಬಟ್ ಲಾಯರು ಒಳ್ಳೇದು ಮಾಡೋದು ಅಷ್ಟೊಂದು ಒಳ್ಳೆ ಕೆಲಸ ಅಲ್ಲ, ಅಷ್ಟೊಂದು ಈಸಿ ಕೆಲಸ ಅಲ್ಲ ಅಂದಾಗ ಅವನು ಹೌದು ಒಳ್ಳೇದು ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ ಅಂತಾನೆ. ಸಂದರ್ಭದಲ್ಲಿ ನಾವು ಒಳ್ಳೇದು ಮಾಡ್ತೀವಿ ಅಂತ ಅಂದ್ಕೊಂಡು ಒಳ್ಳೇದು ಮಾಡ್ತೀವಿ, ಬಟ್ ಅದು ತಪ್ಪಾಗಿ ಹೋಗಿ ನಿಲ್ಲತ್ತಲ್ಲ ಅಂತಾನೆ ಲಾಯರು. ನಾವು ಕೆಲವೊಂದು ಸತಿ ಒಬ್ಬನ ಅಪರಾಧಿ ಅಂತ ಡಿಸೈಡ್ ಮಾಡಿರ್ತೀವಿ, ಬಟ್ ಅವನು ನಿರಪರಾಧಿ ಆಗಿರ್ತಾನೆ. ಅಪರಾಧಿ ಬಂದು ಸರ್ವೇ ಸಾಧಾರಣವಾಗಿ ಒಂದು ಒಳ್ಳೆಯ ಥರ ಮುಖವಾಡ ಹಾಕ್ಕೊಂಡೆ ನಮ್ಮಲ್ಲೇ ಒಬ್ಬರು ಥರ ಇರ್ತಾರೆ ಅಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನೇ ನೋಡ್ತಿರುವಾಗ ನಮ್ಮ ಹೀರೋ ಇದು ಒಂದು ವೇಳೆ ಒಂದು ಆಕ್ಸಿಡೆಂಟ್ ಆಗಿದ್ದರೆ ಏನು ಮಾಡೋದು ಅಂದಾಗ ಇದು ಆಕ್ಸಿಡೆಂಟ್ ಅಲ್ಲ ಅಂತ ಲಾಯರ್ ಹೇಳ್ತಾರೆ. ಅದು ಆಕ್ಸಿಡೆಂಟಾ ಇಲ್ಲ ಅಂತಲೂ ಈ ಕೇಸ್ ಥರನೇ ಪ್ರೂವ್ ಮಾಡೋದು ತುಂಬ ಕಷ್ಟ ಅಂತ ನಮ್ಮ ಹೀರೋ ಹೇಳ್ತಾರೆ. ಈಗ ಯಾರೋ ಒಬ್ಬರು ಹೋಗಿರ್ಬೋದು, ಎಲ್ಲೋ ಮಳೆಯಲ್ಲಿ ಎಲ್ಲಾದರೂ ಡಿಕ್ಕಿ ಹೊಡೆದ್ಬಿಟ್ಟು ಕೆಳಗಿಲ್ದು ನೋಡಿರ್ಬೋದು. ಕೆಳಗೆ ನೋಡಿದಾಗ ಯಾವುದು ಜಿಂಕೆನೋ ಮನುಷ್ಯನೋ ಯಾರೋ ಕಾಣಿಸ್ತಿರೋನು ಇದ್ದಿರ್ಬೋದು. ಒಂದು ವೇಳೆ ನಾವು ಯಾರಿಗೂ ಗುದ್ದಿಲ್ಲ ಏನೋ ಅಂತಲೂ ಹೋಗಿರ್ಬೋದು. ಬಟ್ ಈ ಸನ್ನಿವೇಶಕ್ಕೆಲ್ಲನೂ ಯಾವುದು ಸಾಕ್ಷಿ ಆಧಾರನೂ ಇಲ್ದಿರನೂ ಇರ್ಬೋದು. ಸೊ ಹಂಗಿರುವಾಗ ಅದನ್ನ ಹೆಂಗೆ ಪ್ರೂವ್ ಮಾಡೋದು ಅಂತ ಹೀರೋ ಕೇಳ್ತಾನೆ. ಈ ಸೀನ್ ಹೆಂಗಿರುತ್ತೆ ಅಂದರೆ ಎಲ್ಲ ಮಾಡಿರೋದು ಇವನೇ ಅಂದ್ರೇನು ಅದು ಇವನೇ ಅಂತ ಹೇಳಕ್ಕಾಗ್ದಿರೋ ಥರ ಇರುತ್ತೆ. ಅವರು ನೀನೇ ಮಾಡಿರೋಂಥ ಗೊತ್ತಿರೋನು ನೀನೇ ಅಂತ ಪ್ರೂವ್ ಮಾಡೋಕ್ಕಾಗ್ದಿರೋ ಥರ ಈ ಕಾನ್ವರ್ಸೇಷನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಹೋಗ್ತಾ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರೋ ಒಬ್ಬನ್ನ ನಾನೇ ನಂಬಬೇಕು ಅಂತ ಲಾಯರ್ ಕೇಳ್ತಾರೆ. ಆವಾಗ ಹೀರೋ ಯಾಕಂದರೆ ಅವನು ಒಳ್ಳೆಯವನು ಅದಕ್ಕೋಸ್ಕರ, ಅವನು ಸುತ್ತಲಿರೋ ಸಂದರ್ಭ ಹಂಗಿದ್ದಿರತ್ತೆ, ಅವನು ನಿಜ ಹೇಳಿದ್ರೇನು ಯಾರೂ ನಂಬಕ್ಕೆ ರೆಡಿ ಇರಲ್ಲ, ಹಾಗಾಗಿನೇ ಅಂತ ಹೀರೋ ಹೇಳ್ತಾನೆ. ಮನಸ್ಸಾಕ್ಷಿ ಹೇಳಿದ್ನೇ ಕೆಲವು ಸಂದರ್ಭದಲ್ಲಿ ಇರುತ್ತೆ ಅಂತ ಹೀರೋ ಹೇಳುವಾಗ ಲಾಯರು ಒಂದು ವೇಳೆ ಮನಸ್ಸಾಕ್ಷಿ ಸುಳ್ಳಾಗಿ ಕೂಡ ಹೇಳ್ಬೋದಲ್ಲ ಅಂತ ಕ್ವಶನ್ ಮಾಡ್ತಾರೆ. ಯಾರೋ ಒಬ್ಬ ಹೊಸದಾಗಿ ಮದುವೆ ಆಗಿರ್ಬೋದು, ಹೆಂಡತಿ ಇರ್ಬೋದು, ಹೊಸದಾಗಿ ಮಗು ಕೂಡ ಹುಟ್ಟಿರ್ಬೋದು, ಯಾರೋ ಒಬ್ಬ ಪಾಪ ಅಲ್ವಾ ಅಂತ ಕ್ವಶನ್ ಮಾಡ್ತಾನೆ. ಹಂಗಂದರೆ ನ್ಯಾಯ ನೀತಿ ಅದು ಎಲ್ಲಿದೆ, ನ್ಯಾಯ ಏನು ಮಾಡೋದು ಅಂತ ಲಾಯರ್ ಕೇಳುವಾಗ ಕೆಲವೊಂದು ಸತಿ ಒಂದು ನಿಜ ಅಥವಾ ಒಂದು ಸತ್ಯನೇ ಆಚೆ ತೊಗೊಂಡು ಬರೋದೇ ನೀತಿ ನ್ಯಾಯ ಅಲ್ಲ. ನೀನೇನು ಹೇಳ್ತಾ ಇದೆಯಾ, ಇದನ್ನು ನೀನು ನಂಬ್ತೀಯಾ ಅಂತ ಲಾಯರ್ ಮತ್ತೆ ಕ್ವಶನ್ ಮಾಡ್ತಾರೆ. ನೀವು ಈ ಕೇಸಲ್ಲಿ ಗೆದ್ದಿರೋದ್ರಿಂದನೇ ಎಲ್ಲರೂ ಜನ ನಿಮಗೆ ಓಟ್ ಹಾಕಿರೋದು. ಇನ್ ಕೇಸ್ ಈಗ ನೀವು ಬಂದು ಅಪರಾಧಿ ಇಲ್ಲ ನಿರಪರಾಧಿ ಅಂದರೆ ಜನ ಹಾಕಿರೋ ಓಟೆಲ್ಲನೂ ಉಲ್ಟಾ ಆದಂಗೆ ಆಗುತ್ತೆ. ಮತ್ತು ಜನಕ್ಕೆ ನಿಮ್ಮ ಮೇಲಿರೋ ಒಪಿನಿಯನು ಚೇಂಜ್ ಆಗ್ಬೋದು. ಮತ್ತು ನೀವು ಎಲೆಕ್ಷನಲ್ಲಿ ನೆಕ್ಸ್ಟ್ ಸತಿ ಸೋಲೂಬಹುದು ಅಥವಾ ಎಲೆಕ್ಷನ್ನು ಮತ್ತೆ ನಡೆಸಿ ಅಂತ ಜನ ಗೆಲ್ಲಬಹುದು. ನಿಮ್ಮ ಜಾಗಕ್ಕೆ ಇನ್ನೊಂದು ಪೊಲಿಟಿಷಿಯನ್ ಬಂದು ಕೂತ್ಕೊಳ್ಳಬಹುದು. ಬಟ್ ಈ ಕೇಸಲ್ಲಿ ಆ ನಿರಪರಾಧಿ ಬಂದು ಕೊಲೆ ಮಾಡ್ದಿರ ಇರ್ಬೋದು. ಹಾಗಂತ ಅವನು ಒಳ್ಳೆಯವನಲ್ಲ, ಅವನು ಡ್ರಗ್ಸ್ ಸೇಲ್ ಮಾಡ್ತಾನೆ, ಅಫೀಮ್ ಸೇಲ್ ಮಾಡ್ತಾನೆ, ತುಂಬ ಜನರ ಲೈಫಲ್ಲಿ ಅವನು ಆಟಾಡಿದ್ದಾನೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಸೇಲ್ ಮಾಡಿ ಅವ್ರ ಲೈಫ್ನೇ ಬರ್ಬಾದ್ ಮಾಡಿದ್ದಾನೆ.
ಇಂಥವನು ಈ ಕೊಲೆನ ಮಾಡ್ದಿರ ಇರ್ಬೋದು, ಆದರೆ ನೆಕ್ಸ್ಟ್ ರಿಲೀಸ್ ಆದರೆ ಬರ್ತಾನೆ ಮತ್ತು ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು ಜನರ ಲೈಫ್ನ ಹಾಳು ಮಾಡ್ತಾನೆ. ಬಟ್ ಆ ಯಾರೋ ಒಬ್ಬ ಶಿಕ್ಷೆಗೊಳಗಾಗ್ತಾನೆ. ಅವರು ಇಂತಿ ಮಕ್ಕಳೆಲ್ಲ ರೋಡಲ್ಲಿ ನಿಲ್ತಾರೆ. ಅವನು ಕಾಣೆ ಆಗದಿರ ಕಣ್ಮರೆನೇ ಆಗ್ಬೋದು. ಇದರಲ್ಲಿ ಎಂಥ ನ್ಯಾಯ ಮೇಡಮ್ ಸಿಗತ್ತೆ ಅಂತ ಕ್ವಶನ್ ಮಾಡ್ತಾನೆ. ಈ ಕ್ವಶನ್ನ ಬಂದು ಇವನ ಮೈಂಡ್ ಒಳಗೆ ಒಂದು ಸತಿ 2 ಸತಿ ಅಲ್ಲ, ಈ ಕೇಸ್ಗೆ ಜೂರಿ ಆದಾಗಿಂದ ಸಾವಿರಾರು ಸತಿ ಕೇಳಿರ್ತಾನೆ. ಅದಕ್ಕೆ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರ್ತಾನೆ. ಬಟ್ ಏನಂದರೆ ಇಷ್ಟು ದಿನ ಈ ಕ್ವಶನ್ ಎಲ್ಲ ಅವನ ತಲೆಯೊಳಗೇ ಕೇಳ್ಕೊಂಡಿರ್ತಾನೆ, ಮನಸ್ಸೊಳಗೇ ಕೇಳಿರ್ತಾನೆ. ಬಟ್ ಇವತ್ತು ಲಾಯರ್ ಕಿವಿಗೆ ಕೇಳಿಸೋ ಥರ ಸ್ವಲ್ಪ ಮುಖ ನೋಡಿ ಮುಖದ ಮುಂದೆ ಕೇಳ್ತಾ ಇದ್ದಾನೆ, ಅಷ್ಟೇ ಡಿಫ್ರೆನ್ಸು. ಅಂತೇಳಿ ನಮ್ಮ ಹೀರೋ ಎದ್ದು ಹೊರಟು ಬಿಡ್ತಾನೆ ಅಲ್ಲಿಂದ. ಆ ಕಡೆ ನೋಡಿದ್ರೆ ನೀತಿ ಇರುತ್ತೆ, ಕೈಯಲ್ಲಿ ತಕ್ಕಡಿ ಇರುತ್ತೆ. ನಮ್ಮ ಲಾಯರ್ ತುಂಬ ಚಿಂತೆಯಲ್ಲಿ ಕೂತಿರ್ತಾರೆ. ಇಲ್ಲಿ ನೋಡ್ರೆ ಹೀರೋ ಹೋಗಿ ಆ ಬ್ರಿಡ್ಜ್ ಮೇಲಿಂದ ಬಿದ್ದು ಸತ್ತು ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಬೊಕ್ಕೆ ಇಟ್ಟು ಒಂದು ಮೌನ ಅಂಜಲಿ ಸಲ್ಲಿಸ್ತಾ ಇರ್ತಾನೆ. ಈ ಕಡೆ ನೋಡ್ರೆ ನಮ್ಮ ಲಾಯರು ಎಲೆಕ್ಷನಲ್ಲಿ ಗೆದ್ದಿರ್ತಾರಲ್ಲ, ಸೊ ಅವರು ಬಂದು ಕೂತಿರ್ತಾರೆ ಚೇಂಬರಲ್ಲಿ. ಆವಾಗ ನಮ್ಮ ಲಾಯರು ಅಂದರೆ ಆಪೋಸಿಟ್ ಲಾಯರ್ ಬಂದುಬಿಟ್ಟು ಒಂದು ಬೊಕ್ಕೆ ಕೊಟ್ಟು, ಅಂತೂ ಇಂತೂ ನೀನು ಗೆದ್ದುಬಿಟ್ಟೆ, ಈ ಜಾಗಕ್ಕೆ ಬರೋಕ್ಕೆ ನೀನು ಇಷ್ಟು ಕಷ್ಟಪಟ್ಟಿರ್ತೀಯ ಅಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ ಹೇಳಿ ಹೋಗ್ತಾನೆ. ಬಟ್ ಈ ಜಾಗಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀಯ ಅನ್ನೋ ಒಂದು ವಿಷಯ ನಮ್ಮ ಲಾಯರ್ ಮನಸ್ಸನ್ನು ಕೋರಿತಾ ಇರುತ್ತೆ. ಈ ಕಡೆ ಹೀರೋ ತನ್ನ ಮಗು ಜೊತೆ ಖುಷಿಯಾಗಿ ಇರುವಾಗ ಯಾರೋ ಬೆಲ್ ಮಾಡೋ ಸೌಂಡ್ ಕೇಳುತ್ತೆ. ಬಂದು ನೋಡಿದ್ರೆ ಲಾಯರು ಬಂದು ನಿಂತ್ಕೊಂಡು ಏನು ಮಾತಾಡಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಈ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ. ಇದಕ್ಕೆ ನೀವೇ ಡಿಸೈಡ್ ಮಾಡ್ಕೊಳ್ಬೋದು ಮುಂದೆ ಏನಾಗುತ್ತೆ ಅಂತ. ಆಪ್ಷನ್ ಎ, ನಮ್ಮ ಲಾಯರ್ ಮನಸ್ಸನ್ನು ಚೇಂಜ್ ಮಾಡಿ ಎಲ್ಲನೂ ಎತ್ತಿಯಲ್ಲಿ ಅವ್ರ ಮನಸ್ಸು ಚೇಂಜ್ ಮಾಡ್ಬೋದು. ಹಂಗಿಲ್ಲ ಅಂದರೆ ಮಗುನ ತೋರಿಸಿ ಈ ಮಗುಗೋಸ್ಕರ ನನ್ನ ಬಿಟ್ಬಿಡಿ ಅಂತ ಹೀರೋ ಕೇಳ್ಬೋದು. ಅಥವಾ ಜೊತೆಗೆ ಪೊಲೀಸ್ನೂ ಕರ್ಕೊಂಡು ಬಂದಿರ್ಬೋದು. ಕರ್ಕೊಂಬಂದು ಹೀರೋನ ಅರೆಸ್ಟ್ ಮಾಡಿ ತೊಗೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸಿರಲೂಬಹುದು. ಇದು ಆಪ್ಷನ್ ಬಿ. ಇದು ಕ್ಲೈಮ್ಯಾಕ್ಸ್ ಹೆಂಗಿದ್ದರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈಗ ನೀವು ಆ ಜೂರಿ ಟೀಮಲ್ಲಿ ಒಬ್ಬರು. ಈಗ ಇವನಿಗೆ ಎಂಥ ಶಿಕ್ಷೆ ಕೊಡೋಣ ಅಂತ ನೀವೇ ಡಿಸೈಡ್ ಮಾಡಿ. ಆಪ್ಷನ್ ಎನಾ ಅಥವಾ ಆಪ್ಷನ್ ಬಿನಾ ಅಂತ. ನನ್ನ ಕೇಳಿದ್ರೆ ಆಪ್ಷನ್ ಎ ಅಂತ ನನಗನ್ಸುತ್ತೆ. ಈ ಮೂವಿ ಸಾರಾಂಶ ಇಷ್ಟೇ. ತಪ್ಪು ಮಾಡ್ಕೊಂಡವ್ರು ಕೂಡ ಎಸ್ಕೇಪ್ ಆಗ್ಬೋದು, ಬಟ್ ಮಾಡ್ದಿರೋ ತಪ್ಪಿಗೆ ತಗ್ಲಾಕ್ಕೊಳ್ಬೋದು. ಇದೇ ಜೀವನ ಅಂದರೆ ವಿಧಿ.